ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ಪ್ರೌಢಶಾಲಾ ಶಿಕ್ಷಕರ ಒಂದು ನೇಮಕಾತಿ 2009ರಲ್ಲಿ ಆದಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ. ಇದು ದೈಹಿಕ ಶಿಕ್ಷಕರ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತೈತೆ. 2003, 2005, 2006, 2007ರ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಅಸೆಸ್ ಮಾಡಿದ್ದೀನಿ. ಇವತ್ತಿನ ತರಗತಿಯಲ್ಲಿ 2009ರ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ. ಯಾರೆಲ್ಲ ದೈಹಿಕ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವಸಿದ್ಧತೆಯನ್ನು ಮಾಡ್ತಾ ಇದ್ದರು ಅವರು ಈ ಒಂದು ತರಗತಿಯನ್ನು ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಇಲ್ಲಿ ಮೊದಲನೇ ಪ್ರಶ್ನೆ 2009ರ ಮೊದಲನೇ ಪ್ರಶ್ನೆ ನೋಡ್ರಿ. ದೈಹಿಕ ಶಿಕ್ಷಣದೊಂದಿಗೆ ಸಂಯೋಜನೆಗೊಂಡಿರುವಂತಹ ಹೆಸರು ಅಂದರೆ ದೈಹಿಕ ಶಿಕ್ಷಣದಲ್ಲಿ ಯಾರ ಹೆಸರು ಇದೆ ಕೆಳಗಿನವರಲ್ಲಿ ಅಂತ ಕೇಳ್ತಿದ್ರೆ ಮೆಂಡಲ್ದಿದೇನಾ, ನ್ಯೂಟನ್ದಿದೇನಾ, ಐನ್ಸ್ಟೀನ್ದಿದೇನಾ, JF ವಿಲಿಯಮ್ಸನ್ಸ್ ಇದೇನಾ ಅಂದರೆ JM ವಿಲಿಯಮ್ಸನ್ದವ್ರದ್ದು ದೈಹಿಕ ಶಿಕ್ಷಣದಲ್ಲಿ ಈ ಒಂದು ಹೆಸರು ಕಂಡುಬರ್ತೈತೆ. ಪ್ರಾಯೋಗಿಕವಾದದೊಂದಿಗೆ ಸಂಯೋಜನೆಗೊಂಡಿರುವಂತಹ ಹೆಸರು ಪ್ರಾಯೋಗಿಕವಾದ ಯಾರು ಮಂಡನೆ ಮಾಡಿದೆ ಯಾರ ಹೆಸರು ಬರ್ತೈತೆ ಇಲ್ಲ ಅಂದರೆ ಫ್ರಾನ್ಸಿಸ್ ಬೇಕನ್ ಅವ್ರದ್ದು ಬರ್ತೈತೆ. ಫ್ರಾನ್ಸಿಸ್ ಬೇಕನ್ ಅನುಗಮನ ಪದ್ಧತಿ ಕೂಡ ಏನು ಮಾಡ್ತಾರೆ ಪ್ರತಿಪಾದನೆ ಮಾಡ್ತಾರೆ. ಇದು ಕೂಡ TETಗೆ ಕ್ವಶನ್ ಆಗಿದೆ. ಮೂರನೇ ಪ್ರಶ್ನೆ, ಅನುವಂಶೀಯತೆಯನ್ನು ಹೀಗೂ ಕರಿತೀವಿ. ಏನು ಪಾಲನೆ ಅಂತ ಕರಿತೀವ, ತರಬೇತಿ ಅಂತ ಕರಿತೀವ, ವರ್ತನೆ ಅಂತ ಕರಿತೀವ, ಪ್ರಕೃತಿ ಅಂತ ಕರಿತೀವಿ ಅಂದರೆ ಪ್ರಕೃತಿ ಅಂತೇಳಿ ಕರಿತೀವಿ. ಪರಿಸರವನ್ನು ನಾವು ಅನುವಂಶೀಯತೆಯನ್ನು ಪ್ರಕೃತಿ ಅಂತ ಕೂಡ ಕರಿತೀವಿ. SR ಬಾಂಡ್ ಸಿದ್ಧಾಂತದ ಪ್ರತಿಪಾದಕರು ಯಾರು? SR ಬಾಂಡ್ ಬಂದರೆ ಅದು ಥಾರಂಡೈಕ್ ಅವ್ರದ್ದು. SR ಬಂದರೆ ಥಾರಂಡೈಕು, RS ಬಂದರೆ ಸ್ಕಿನ್ನರ್ದು. SR ಅಂದರೆ ಸ್ಟಿಮ್ಯುಲೇಟ್ ರೆಸ್ಪಾನ್ಸ್ ಅಂತ ಕರಿತೀವಿ, RS ಅಂದರೆ ರೆಸ್ಪಾನ್ಸ್ ಸ್ಟಿಮ್ಯುಲೇಟ್ ಅಂತೇಳಿ ಕರಿತೀವಿ. ಇದ್ರ ಮೇಲೆ ಕೂಡ TET ಕ್ವಶನ್ ಆಗಿದ್ದಾವೆ, ನೆನ್ಪಿಟ್ಕೊಳ್ಬೇಕು. ಒಳನೋಟ ಕಲಿಕೆಯ ಪ್ರತಿಪಾದಕರು ಯಾರು? ಒಳನೋಟ ಕಲಿಕೆ ಯಾರ್ದು ಅಂತ ಕೇಳ್ತಾ ಇದ್ದಾರೆ. ಮಾಸ್ಲೋ, ಆಲ್ಬರ್ಟ್, ಅಲ್ಫೋರ್ಡ್, ಕೋಹ್ಲರ್ ಮತ್ತು ಹಾಫ್ಮನ್ ಅಂದರೆ ಕೋಹ್ಲರ್ ಅವ್ರದ್ದು ಏನು ಮಾಡಿದ್ದಾರೆ ಒಳನೋಟ ಕಲಿಕೆ ಸಿದ್ಧಾಂತವನ್ನು ಮಂಡನೆ ಮಾಡಿದ್ದಾರೆ. ಇವರು ಚಿಂಪಾಂಜಿ ಎಂಬ ಒಂದು ಪ್ರಾಣಿ ಮೇಲೆ ಈ ಸಿದ್ಧಾಂತವನ್ನು ಪ್ರಯೋಗ ಮಾಡ್ತಾರೆ. ಅವರು ಆಟದ ಭಾವಶುದ್ಧಿ ಸಿದ್ಧಾಂತದ ಜೊತೆಗೆ ಸಂಯೋಜನೆಗೊಂಡಿರುವಂಥ ಹೆಸರು. ಆಟದ ಭಾವಶುದ್ಧಿ ಸಿದ್ಧಾಂತದ ಜೊತೆಗೆ ಸಂಯೋಜನೆಗೊಂಡಿರೋ ಹೆಸರು ಯಾರ್ದು ಅಂದರೆ ಬೂಚರ್ದು, ಬ್ಯಾರೋ, ಅರಿಸ್ಟಾಟಲ್, ಕ್ಲರ್ಕ್ ಅಂದರೆ ಅರಿಸ್ಟಾಟಲ್. ಗ್ರೀಸ್ ದೇಶದ ಎರಡು ಕಣ್ಣುಗಳು. ಗ್ರೀಸ್ ದೇಶದ ಎರಡು ಕಣ್ಣುಗಳು ಅಂತ ಏನು ನಗರಗಳನ್ನು ನಾವು ಕರಿತೀವಿ? ಲಂಡನ್ ಮತ್ತು ಬ್ರಿಸ್ಟಲ್ಗೆ ಕರಿತೀವ, ಸ್ವೀಡನ್ ಮತ್ತು ಡೆನ್ಮಾರ್ಕ್ಗೆ ಕರಿತೀವ, ಈಜಿಪ್ಟ್ ಮತ್ತು ಚೈನಾ ಕರಿತೀವ, ಅಥೆನ್ಸ್ ಮತ್ತು ಸ್ಪಾಟ ಕರಿತೀವಿ. ಅಂದರೆ ಅಥೆನ್ಸ್ ಮತ್ತು ಸ್ಪಾಟ ಕರಿತೀವಿ. ಏಕೆಂದರೆ ಅಥೆನ್ಸ್ ಮತ್ತು ಸ್ಪಾಟ ಗ್ರೀಸ್ನಲ್ಲಿ ಬರುವಂತಹ ಎರಡು ಪ್ರಮುಖ ನಗರಗಳು. ಪುರಾತನ ಒಲಿಂಪಿಕ್ಸ್ ಶುರುವಾದದ್ದು ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಇದು ಕ್ರಿಸ್ತಪೂರ್ವ 776ರಲ್ಲಿ. ಕ್ರಿಸ್ತಶಕ 394ರಲ್ಲಿ ನಿಂತು ಹೋಗ್ತವೆ. ಥಿಯೋಡೋಸಿಯಸ್ ಎಂಬ ಅರಸ ಏನು ಮಾಡ್ತಾನೆ, ಅವರು ನಿಷೇಧ ಮಾಡ್ತಾನೆ. ಆಮೇಲೆ ಏನು ಮಾಡ್ತಾನೆ ಅಂದರೆ PRD ಕ್ಯೂಬರ್ಟಿನ್ ಅವರು 1896ರಲ್ಲಿ ಮತ್ತೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಅಂತೇಳಿ ಕರಿತೀವಿ. ಗ್ಲಾಡಿಯೇಟೋರಿಯನ್ ಕಂಬಟ್ ಅಥವಾ ಸ್ಪರ್ಧೆ ಅಂತ ಕರಿತೀವಿ ಎಂಬುದು ಯಾವ ದೇಶದ ಜೊತೆಗೆ ಸಂಯೋಜನೆಗೊಂಡಿದೆ ಅಂದರೆ ಯಾವ ದೇಶದಲ್ಲಿ ಬರ್ತದೆ ಅದು ಅಂತ ಕೇಳಿದ್ರೆ ಗ್ರೀಸು, ರೋಮು, ಈಜಿಪ್ತು, ಸ್ವೀಡನ್ ಅಂದರೆ ರೋಮ್ನಲ್ಲಿ ಕಂಡುಬರ್ತೈತಿ. ಅಂದರೆ ಕುಸ್ತಿಪಟುಗಳು ಕಾದಾಡುವಂಥ ಒಂದು ಸ್ಥಳಕ್ಕೆ ಏನಂತೀವಿ ಗ್ಲಾಡಿಯೇಟೋರಿಯಲ್ ಅಂತೇಳಿ ಕರಿತೀವಿ. ಕಾರ್ಲ್ ಜಂಗ್ನ ವ್ಯಕ್ತಿತ್ವದ ವರ್ಗೀಕರಣ. ಇವರೇನು ಮಾಡ್ತಾರೆ, 3 ಪ್ರಕಾರದ ವ್ಯಕ್ತಿಗಳನ್ನ ವರ್ಗೀಕರಣ ಮಾಡ್ತಾರೆ. ಅಂತರ್ಮುಖಿ, ಬಹಿರ್ಮುಖಿ, ಮತ್ತು ಬಹಿರ್ಮುಖಿ ಸೇರಿಸಿ 2 ಸೇರಿಸಿ ಮಿಶ್ರಣ ಇರ್ತೈತಿ. ಈ ರೀತಿ 3 ಅಂತರ್ಮುಖಿ, ಬಹಿರ್ಮುಖಿ ಮತ್ತು ಬಹಿರ್ಮುಖಿ ಎರಡರದ್ದು ಮಿಶ್ರಣ ಇರ್ತೈತೆ. ಮೆಡಿಷನ್ ಅಥವಾ ಔಷಧಿ ಶಾಸ್ತ್ರದ ಪಿತಾಮಹ ಅಂತೇಳಿ ಯಾರನ್ನು ನಾವು ಕರಿತೀವಿ ಅಂತಂದರೆ ಅಲ್ಲಿ ಸಾಕ್ರಟಿಸ್ನ ಕರಿತೀವ, ಪ್ಲೇಟೋನ ಕರಿತೀವ, ಹಿಪೋಕ್ರಟಿಸ್ನ ಕರಿತೀವ, ರೂಸೋನ ಕರಿತೀವಿ. ಅಂದರೆ ಹಿಪೋಕ್ರಟಿಸ್ ಏನಂತ ನಾವು ಅವರಿಗೆ ಹಿಪ್ಟೋಕ್ರಟಿಸ್ಗೆ ಔಷಧಿ ಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ. ಭಾರತದ ದೈಹಿಕ ಶಿಕ್ಷಣದ ಪಿತಾಮಹ ಯಾರು ಅಂತ ಕೇಳಿದ್ರೆ HC ಭಟ್. ಕರ್ನಾಟಕದ ದೈಹಿಕ ಶಿಕ್ಷಣದ ಪಿತಾಮಹ ಅಂತ ಕೇಳಿದ್ರೆ KG ನಾಡಗಿರ್. ಡಂಕ್ ಕೌಶಲ್ಯವನ್ನು ಈ ಕ್ರೀಡೆಯಲ್ಲಿ ಬಳಸ್ತೀವಿ. ಡಂಕ್ ಕೌಶಲ್ಯ ಯಾವ ಕ್ರೀಡೆಯಲ್ಲಿ ಬಳಸ್ತೀವಿ ಅಂದರೆ ಜಿಮ್ನಾಸ್ಟಿಕ್ಕಲ್ಲಿ ಬಳಸ್ತೀವ, ಶೂಟಿಂಗಲ್ಲಿ ಬಳಸ್ತೀವ, ಫೆನ್ಸಿಂಗಲ್ಲ, ಬಾಸ್ಕೆಟ್ಬಾಲ್ ಅಂದರೆ ಬಾಸ್ಕೆಟ್ಬಾಲಲ್ಲಿ ಡಂಕ್ ಕೌಶಲ್ಯ ಬರ್ತೈತೆ. ಬಾಸ್ಕೆಟ್ಬಾಲ್ ಕುರಿತು ತರಗತಿ ಮಾಡಿದ್ದೀನಿ, ಯಾರು ನೋಡಿಲ್ವೋ ನೋಡ್ಕೊಳ್ರಿ. ಕ್ರೀಡೆಗಳಿಗೆ ಸಂಬಂಧಿಸಿದಂತೆ BAIನ ವಿಸ್ತರಣಾ ರೂಪ ಏನು? ಇದ್ರ ವಿಸ್ತರಣೆ ಕೇಳ್ತಾ ಇದ್ದಾರೆ. ಹಾಗಾದರೆ ಏನಂದರೆ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಆಫ್ ಇಂಡಿಯಾನ, ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಫ್ ಇಂಡಿಯಾನ, ಭಾರತ ಅಸೋಸಿಯೇಷನ್ ಆಫ್ ಇಂಡಿಯಾನ, ಭಾರತ ಅಸೋಸಿಯೇಷನ್ ಆಫ್ ಇಂಟೆಲೆಕ್ಚುವಲ್ಸ್, ಭಾರತ ಅಸೋಸಿಯೇಷನ್ ಆಫ್ ಇಂಟ್ರೋವರ್ಟ್ಸ್ ಅಂತೇಳಿ ಕೇಳ್ತಾ ಇದ್ದಾರೆ. ಇದು ಎದರಿಗೆ ಸಂಬಂಧಪಟ್ಟಿದೆ? BAI ಅಂದರೆ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಫ್ ಇಂಡಿಯಾ.
ಇವಾಗ ನೋಡಿರಿ, ಥಾರ್ನ್ಡೈಕ್ನ ಹೆಸರು ಯಾವುದರೊಂದಿಗೆ ಸಂಯೋಜನೆಗೊಂಡಿದೆ? ಥಾರ್ನ್ಡೈಕರು ಏನು ಮಾಡ್ತಾರೆ? ಸಿದ್ಧಾಂತ ನಿಯಮವನ್ನು ನೀಡ್ತಾರೆ. 3 ನಿಯಮಗಳು ಕಲಿಕೆಯಲ್ಲಿ 3 ನಿಯಮಗಳನ್ನು ನೀಡ್ತಾರೆ: ಸಿದ್ಧಾಂತ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ ಅಂತೇಳಿ. ಇವ್ರದ್ದು ಪ್ರಯತ್ನ ಮತ್ತು ಪ್ರಮಾದ ದೋಷ ಒಂದು ಕಲಿಕೆ ಸಿದ್ಧಾಂತವನ್ನು ಕೂಡ ಮಂಡನೆ ಮಾಡ್ತಾರೆ. ಟರ್ನ್ ಫ್ಲ್ಯಾಟ್ಸ್ ಎಂಬ ಪದ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ಕೇಳಿದರೆ, ಇಲ್ಲಿ ಥಿಯೇಟರ್ಗೆ ಸಂಬಂಧಪಟ್ಟಿದೆನಾ, ಸಮುದಾಯ ಭವನನ, ಇದು ಒಂದು ಏನು ಸಭಾಭವನನ, ಏನು ವ್ಯಾಯಾಮ ಮಾಡಲು ಸಾಧನ ಅಥವಾ ಸಲಕರಣೆಗಳೊಂದಿಗಿರುವಂತಹ ವಿಶಾಲವಾದಂತಹ ಮೈದಾನನ? ಅಂದರೆ ಇಲ್ಲಿ ವ್ಯಾಯಾಮ ಮಾಡಲು ಸಾಧನ ಮತ್ತು ಸಲಕರಣೆಗಳೊಂದಿಗೆ ಏನು ವಿಶಾಲವಾದಂಥ ಒಂದು ಮೈದಾನಕ್ಕೆ ಕರಿತೀವಿ ಟರ್ನ್ ಫ್ಲ್ಯಾಟ್ಸ್ ಅಂತೇಳಿ ಕರಿತೀವಿ. ರೆಸಿಪ್ರೊಕಲ್ ಇನ್ನರ್ವೇಷನ್ ಎಂಬುದನ್ನು ಸಾಮಾನ್ಯವಾಗಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಇದೇನು ಹೃದಯಕ್ಕೆ ಸಂಬಂಧಪಟ್ಟಿದೆನಾ, ಯಕೃತ್ಗ, ಸ್ನಾಯುಗಳಿಗ, ಕೂದಲು? ಅಂದರೆ ಇದು ಸ್ನಾಯುಗಳಿಗೆ ಸಂಬಂಧಪಟ್ಟಿದೆ. ಭಾರತ ಕೇಂದ್ರ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ರಾಣಿ ಲಕ್ಷ್ಮೀಬಾಯಿ ಕಾಲೇಜು, ದೈಹಿಕ ಶಿಕ್ಷಣ ಕಾಲೇಜು ಎಲ್ಲಿ ಸ್ಥಾಪನೆಯಾಗಿದೆ ಹಾಗೂ ಎಷ್ಟರ ಸ್ಥಾಪನೆ ಅಂತ ಕೇಳ್ತಾರೆ. ಇಲ್ಲಿ ಎಷ್ಟರ ಸ್ಥಾಪನೆ ಆಗಿದೆ ಅಂತೇಳಿ ಕೇಳಿದರೆ 1957ರಲ್ಲಿ ಸ್ಥಾಪನೆಯಾಗಿದೆ. ಇದು ಗ್ವಾಲಿಯರ್ನಲ್ಲಿ ಸ್ಥಾಪನೆ ಆಗ್ತೈತೆ. ಲೇಜಿಮ್ ಅನ್ನು ಬೋಧನೆ ಮಾಡಲು ಆದರ್ಶವಾದಂಥ ವಿಧಾನ ಯಾವುದು ಅಂದರೆ ಅದು ಅನುಕರಣ ವಿಧಾನ, ಉಪನ್ಯಾಸ ವಿಧಾನ, ಅನುಕ್ರಮಿಕ ವಿಧಾನ, ಅವಲೋಕನ ವಿಧಾನ. ಅಂದರೆ ಅದೊಂದು ಅನುಕ್ರಮಿಕ ವಿಧಾನ. ಯಾಕಂದರೆ ನಾವು ಕೌಂಟ್ ಹೇಳ್ಕೊತಾ ಒಂದು ಮಾಡಿಸ್ತೀವಿ, ಅದಕ್ಕೋಸ್ಕರ ಅದಕ್ಕೆ ಅನುಕ್ರಮಿಕ ವಿಧಾನ ಅಂತೇಳಿ ಕರಿತೀವಿ. ಆನ್ ಇವನ್ ಬಾರ್ಸ್, ಆನ್ ಇವನ್ ಮಾರ್ಕ್ ಅಲ್ಲ, ಇದು ಆನ್ ಇವನ್ ಬಾರ್ಸ್ ಎಂಬ ಸಲಕರಣೆ ಎಲ್ಲಿ ಬಳಸ್ತೀವಿ ನಾವು ಅಂದರೆ ಫುಟ್ಬಾಲ್, ಫೆನ್ಸಿಂಗ್, ಶೂಟಿಂಗ್, ಜಿಮ್ನಾಸ್ಟಿಕ್. ಅಂದರೆ ಜಿಮ್ನಾಸ್ಟಿಕ್ನಲ್ಲಿ ಏನು ಮಾಡ್ತೀವಿ? ಆನ್ ಇವನ್ ಬಾರ್ಸ್ ಅಂತ ಒಂದು ಸಲಕರಣೆಯನ್ನು ಬಳಸ್ತೀವಿ. ಮ್ಯಾಕ್ಡೂಗಲ್ನ ಹೆಸರು ಸಂಯೋಜನೆ ಹೊಂದಿರುವಂಥದ್ದು ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಮ್ಯಾಕ್ಡೂಗಲ್ದು ಇನ್ಸ್ಟಿಕ್ ಪ್ರಾಕ್ಟೀಸ್ ಥಿಯರಿ, ಸೆಲ್ಫ್ ಎಕ್ಸ್ಪ್ರೆಷನ್ ಥಿಯರಿ, ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ, ಸರ್ಪ್ಲಸ್ ಎನರ್ಜಿ ಥಿಯರಿ. ಅಂದರೆ ಇನ್ಸ್ಟಿಕ್ ಪ್ರಾಕ್ಟೀಸ್ ಥಿಯರಿ ಇದು ಯಾರ್ದು? ಮ್ಯಾಕ್ಡೂಗಲ್ನ ಒಂದು ಹೆಸರು ಕಂಡು ಬರುವಂಥ ಒಂದು ಥಿಯರಿ ಆಗಿರ್ತದೆ ಇದು. ಇಲ್ಲಿ ಈಡನ್ ಗಾರ್ಡನ್ ಎಂಬುದು ಏನು ಅಂತ ಕೇಳಿದರೆ, ಇದನ್ನು ಬೇಸ್ಬಾಲ್ ಕ್ರೀಡಾಂಗಣನ ಅಥವಾ ಸಾಫ್ಟ್ಬಾಲ್ ಕ್ರೀಡಾಂಗಣನ, ಕ್ರಿಕೆಟ್ ಸ್ಟೇಡಿಯಮ್ಮ ಅಥವಾ ಆರ್ಚರಿ ಕ್ರೀಡಾಂಗಣ? ಅಂದರೆ ಇದು ಒಂದು ಕ್ರಿಕೆಟ್ ಸ್ಟೇಡಿಯಂ ಆಗಿದೆ. ಯಾವುದು? ಈಡನ್ ಗಾರ್ಡನ್ ಅನ್ನೋದು ಒಂದು ಕ್ರಿಕೆಟ್ ಸ್ಟೇಡಿಯಂ ಇದು. ಮೂಲ ಪ್ರವೃತ್ತಿಗಳು ಅಂದರೆ ಏನು? ಕಲಿತಿದ್ದು ಅಥವಾ ಕಲಿತಿಲ್ಲದು, ತರಬೇತಿಗೊಂಡಿದ್ದು, ಅನುಕರಣೆ ಮಾಡಿದ್ದು. ಮೂಲ ಪ್ರವೃತ್ತಿಗಳು ಯಾವಿರುತ್ತೆ? ನಾವು ಕಲಿತಿಲ್ಲದ್ದು ಇರ್ತೈತೆ. ಅಂದರೆ ನಾವು ಫಸ್ಟಿಂದ ಬರ್ತೇವೆ, ಅದನ್ನು ನಾವು ಮಧ್ಯದಲ್ಲಿ ಕಲ್ಕೊಳ್ಳೋದಿಲ್ಲ, ಅದಕ್ಕೇನಂತೀವಿ? ಮೂಲ ಪ್ರವೃತ್ತಿಗಳು ಅಂತೇಳಿ ಕರಿತೀವಿ. ನೀರಿನಲ್ಲಿ ಕರಗುವ ಜೀವಸತ್ವಗಳು ಇದು ಹಾಟ್ ಟಾಪಿಕ್ ಆಗಿರ್ತೈತೆ. ಇದು ಎಲ್ಲ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲಿ ಗಂಟೆ ಎಷ್ಟು ಪ್ರಶ್ನೆ ಪತ್ರಿಕೆ ಬಿಡಿಸಿದ್ರು 2003ರಿಂದ 2009 ಗಂಟೆ ಆ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಕ್ವಶನ್ ಫಿಕ್ಸ್ ಆಗಿ ಬಂದಿದೆ. ಆದರೆ ಕೊಬ್ಬಿನಲ್ಲಿ ಕರಗುವಂಥ ಜೀವಸತ್ವಗಳು ಬಂದಿಲ್ಲ, ಆದರೆ ನೀರಿನಲ್ಲಿ ಕರಗುವಂಥ ಜೀವಸತ್ವಗಳೇ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಇದೆ. ಹಾಗೆ ಕೊಬ್ಬಿನಲ್ಲಿ ಕರಗುವಂಥ ಜೀವಸತ್ವಗಳು ಕೇಳ್ತಾರೆ. ಅವು ಯಾವಂದರೆ ADEK. ಈಗ ಇಲ್ಲಿ ಕೇಳಿದ್ದು ನೀರಿನಲ್ಲಿ ಕರಗುವಂಥ ಜೀವಸತ್ವ ಅಂತ ಕೇಳಿದರೆ ಅದು BC. ಆರೋಗ್ಯವಂತ ವಯಸ್ಕರಲ್ಲಿ ಇರಬೇಕಾದಂತಹ ರಕ್ತದೊತ್ತಡದ ಸಹಜ ಮಟ್ಟ ಎಷ್ಟಿರ್ತೈತೆ? ಇದನ್ನು ಕೂಡ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ. ಒಬ್ಬ ಆರೋಗ್ಯವಂತ ಮನುಷ್ಯ ಇದ್ದಾನೆಂದರೆ ಅವನ ರಕ್ತದೊತ್ತಡ ಎಷ್ಟಿರಬೇಕು ಅಂದರೆ 120ಕ್ಕೆ 80 mg ಅಥವಾ Hg ಇರಬೇಕು. 140ಕ್ಕೆ 100 mm ಅಥವಾ Hg ಇರಬೇಕು. 140ಕ್ಕೆ 80 mm ಅಥವಾ Hg. 160ಕ್ಕೆ 80 mm ಅಥವಾ Hg. ಅಂದರೆ ಇಲ್ಲಿ 120ಕ್ಕೆ ಎಷ್ಟಿರಬೇಕು ಮಾನವನ ರಕ್ತದೊತ್ತಡ? 80 mm ಅಥವಾ Hg ಇರಬೇಕು. ವೈಟಲ್ ಕೆಪಾಸಿಟಿಯನ್ನು ಅಳೆಯುವಂಥ ಸಲಕರಣೆ, ಇದನ್ನು ಕೂಡ ರಿಪೀಟೆಡ್ ಕ್ವಶನು. ಇದನ್ನು ವೈಟ್ ಸ್ಪೈರೋಮೀಟರ್ ಅಳೆಯಲಿಕ್ಕೆ ಏನು ಮಾಡ್ತೀವಿ? ಬಳಸ್ತೀವಿ. ಮುಂದಿನ ಸಮ್ಮರ್ ಒಲಿಂಪಿಕ್ಸ್ ಕ್ರೀಡೆಗಳು ಯಾವ ವರ್ಷದಲ್ಲಿ ನಡೀತವೆ? ಇದು 2009ರ ಪ್ರಶ್ನೆ ಪತ್ರಿಕೆ ಆಗಿದ್ದರಿಂದ ಅದರ ಮುಂದಿನ ಕೇಳ್ತಾ ಇದ್ದಾರೆ. ಆದರೆ ನಾವು ಇವಾಗ ಎಲ್ಲಿದ್ದೀವಿ? 2025ರಲ್ಲಿದ್ದೀವಿ. ಇದು ನಮಗೆ ಕೇಳೋದಿಲ್ಲ, ಇವಾಗಿನ ರೀಸೆಂಟ್ ಆಗಿರೋದು ಕೇಳ್ತಾರೆ. ಅದಕ್ಕೆ ಅವಾಗ ಕೇಳಿರೋ ಪ್ರಶ್ನೆ 2012 ಅಂತ. ಅಂದರೆ ಬೇಸಿಗೆ ಒಲಿಂಪಿಕ್ಸ್ಗಳು. ಸಮ್ಮರ್ ಅಂದರೆ ಬೇಸಿಗೆ ಒಲಿಂಪಿಕ್ಸ್ಗಳು ಅಂತ ಅರ್ಥ. ಇಂಡಿಯನ್ ಪ್ರೀಮಿಯರ್ ಲೀಗ್ ಇದರೊಂದಿಗೆ ಸಂಯೋಜನೆಗೊಂಡಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ನಾವು ಯಾವ ಕ್ರೀಡೆಯಲ್ಲಿ ಬಳಸ್ತೀವಿ ಅಂದರೆ ಕ್ರಿಕೆಟು, ಅಚ್ಚರಿ, ಶೂಟಿಂಗು, ಸೈಕ್ಲಿಂಗು. ಅಂದರೆ ಕ್ರಿಕೆಟ್ ಇಲ್ಲಿ ನಾವು ಬಳಸ್ತೀವಿ, ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತೇಳಿ ಬಳಸ್ತೀವಿ. ನೆಲದಿಂದ ಬಾಸ್ಕೆಟ್ಬಾಲ್ ರಿಂಗ್ನ ಮೇಲ್ತುದಿಯ ಎತ್ತರ ಎಷ್ಟಿರ್ತೈತಿ? ನೆಲದಿಂದ ಬಾಸ್ಕೆಟ್ಬಾಲ್ ರಿಂಗ್ನ ಮೇಲ್ತುದಿಯ ಎತ್ತರ ಎಷ್ಟಿರ್ತದೆ ಅಂತ ಕೇಳ್ತಾ ಇದ್ದಾರೆ. ಇದು 3.05 ಮೀಟರ್ ಇರ್ತೈತೆ. ಇದು ಕೂಡ ರಿಪೀಟೆಡ್ ಕ್ವಶನು. ಬಾಸ್ಕೆಟ್ಬಾಲ್ ಮೇಲೆ ನಾನು 4ನೇ ತರಗತಿಗಳನ್ನು ಮಾಡಿದ್ದೀನಿ, ಆ ಥರಲ್ಲಿರೋದು ಮಾಡಿದ್ದೀನಿ.
ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಮಾಡಿದ್ದೀನಿ, ಅದಕ್ಕೆ ನೋಡ್ಕೊಳ್ಳಿ ಒಂದ್ಸರಿ ಹೋಗಿ. 30ನೇ ಪ್ರಶ್ನೆ, ಶಟಲ್ ಬ್ಯಾಡ್ಮಿಂಟನ್ ಪಂದ್ಯದಲ್ಲಿ ಅಂಕಣದ ಮಧ್ಯಭಾಗದಿಂದ ಸರ್ವಿಸ್ ಲೈನ್ಗೆ ಇರುವಂತಹ ದೂರ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಶಟಲ್ ಬ್ಯಾಡ್ಮಿಂಟನ್ ಪಂದ್ಯದಲ್ಲಿ ಅಂಕಣದ ಮಧ್ಯಭಾಗದಿಂದ ಸರ್ವಿಸ್ ಮಾಡುವಂಥ ಲೈನ್ಗೆ ಇರುವಂತಹ ದೂರ ಕೇಳ್ತಾ ಇದ್ದಾರೆ. ಇಲ್ಲಿ ಎಷ್ಟಿರ್ತೈತೆ ಅಂದರೆ 6 ಫೀಟ್ 6 ಇಂಚಸ್ ಇರ್ತೈತೆ. 6 ಫೀಟ್ 6 ಇಂಚಸ್ ಇರ್ತೈತೆ. ಥಾಮಸ್ ಕಪ್ ಈ ಒಂದು ಆಟದ ಜೊತೆ ಬರ್ತದೆ. ಥಾಮಸ್ ಕಪ್ ಈ ಕ್ರೀಡೆಗೆ ಕೊಡ್ತಾರೆ ಅಂದರೆ ಅದಕ್ಕೆ ಶಟಲ್ ಬ್ಯಾಡ್ಮಿಂಟನ್ಗೆ ಕೊಡ್ತಾರೆ. ಥಾಮಸ್ ಕಪ್ ಪುರುಷರಿಗೆ ಕೊಡ್ತಾರೆ, ಯೂಬರ್ ಕಪ್ಪು ಮಹಿಳೆಯರಿಗೆ ಕೊಡ್ತಾರೆ. ಎರಡೂ ಕೂಡ ಬ್ಯಾಡ್ಮಿಂಟನಲ್ಲಿಯೇ ಕೊಡ್ತಾರೆ. ಒಂದು ಲೀಗ್ ಪಂದ್ಯಾವಳಿಯಲ್ಲಿ ಪಂದ್ಯಗಳ ಸಂಖ್ಯೆಯನ್ನು ಲೆಕ್ಕ ಹಾಕಬೇಕಾದ್ರೆ ಬಳಸುವಂಥ ಸೂತ್ರ ಕೇಳಿದರೆ ಇಲ್ಲಿ n(n-1)/2 ಈ ಒಂದು ಸೂತ್ರವನ್ನು ಏನು ಬಳಸ್ತೀವಿ, ಪಂದ್ಯಗಳನ್ನು ಲೀಗಲ್ಲಿ ಕಂಡುಹಿಡಲಿಕ್ಕೆ ಬಳಸ್ತೀವಿ. ಇದ್ರ ಬಗ್ಗೆ ಕೂಡ ಕ್ಲಾಸ್ ಮಾಡಿದ್ದೀನಿ, 4-5 ನೋಡ್ಕೊಳ್ರಿ. ಖೋಖೋ ಆಟದಲ್ಲಿ ಕ್ರಾಸ್ ಲೇನ್ಗಳ ಅಗಲ ಎಷ್ಟು? ಕ್ರಾಸ್ ಲೇನ್ ಇರ್ತಾವಲ್ಲ, ಈ ರೀತಿ 8 ಬಾಕ್ಸ್ ಇರ್ತಾವಲ್ಲ, ಆ ಒಂದು ಕ್ರಾಸ್ ಲೇನ್ಗಳ ಅಳತೆ ಕೇಳ್ತಾ ಇದ್ದಾರೆ. ಇಲ್ಲಿ ಎಷ್ಟಿದೆ, ಇದು 30 ಸೆಂಟಿಮೀಟ್ರ್ ಇರ್ತೈತೆ. ಈ ರೀತಿ ಬಾಕ್ಸ್ ಇರ್ತಾರೆ, ಕೂಡುವಂಥ ಬಾಕ್ಸು, ಅದು 30 ಸೆಂಟಿಮೀಟ್ರ್ ಇರ್ತೈತೆ. ಈಗ ವಾಲಿಬಾಲ್ ಪಂದ್ಯದಲ್ಲಿ ಉಪಯೋಗಿಸುವಂತಹ ಆ್ಯಂಟೆನದ ಉದ್ದ ಕೇಳಿಬಿಟ್ರೆ 1.80 ಮೀಟರ್ ಇರ್ತೈತೆ. ಇದು ಸಪ್ರೇಟ್ ಹಾಕಿ ಹೇಳಿದ್ರೆ 1 ಮೀಟರ್, ಇಲ್ಲಿ ನೆಟ್ಟಿನ ಅಗಲನೇ ಇರ್ತೈತೆ, ಮೇಲೆ 80 ಮೀಟರ್ ಕೆಳಗೆ ಇರ್ತೈತೆ. ಟೋಟಲ್ ಸೇರಿದರೆ ಏನಾಗ್ತೈತೆ 1.80 ಮೀಟರ್ ಆ್ಯಂಟೆನದ ಉದ್ದ ಅಂತೇಳಿ ಕೇಳ್ತಾರೆ. ಜೀವದ ಮೂಲ ಏಕಾಂಶ ಅಂತೇಳಿ ನಾವು ಯಾವುದನ್ನು ಕರಿತೀವಿ? ಆಮ್ಲಜನಕ, ನೀರು, ಜೀವಕೋಶ, ತಂತುಗಳು ಅಥವಾ ನಾರು ಅಂದರೆ ಜೀವಕೋಶಕ್ಕೆ ಏನು ಕರಿತೀವಿ? ಜೀವದ ಮೂಲ ಏಕಾಂಶ ಅಂತೇಳಿ ಕರಿತೀವಿ. ಕೈನೇಸಿಯಾಲಜಿ ಎಂಬುದು ಇದರ ಒಂದು ವೈಜ್ಞಾನಿಕ ಅಧ್ಯಯನ. ಕೈನೇಸಿಯಾಲಜಿ ಯಾವುದನ್ನು ಕುರಿತು ಅಧ್ಯಯನ ಮಾಡ್ತದೆ ಅಂದರೆ ಅದು ಮಾನವನ ಚಲನೆಯನ್ನು ಕುರಿತು ಅಧ್ಯಯನ ಮಾಡ್ತದೆ. ಈ ಒಂದು ಅಧ್ಯಯನದ ಶಾಖೆಗಳು ಕೂಡ ನಾನು ತರಗತಿಯನ್ನು ಮಾಡಿದ್ದೀನಿ. ಯಾವುದನ್ನು ಕುರಿತು ಯಾವುದು ಅಧ್ಯಯನ ಮಾಡ್ತದೆ ಅಂಥೇಳಿ ಅದು ಕೂಡ ನೋಡ್ಕೊಳ್ರಿ. ತಂತುಗಳು ಪ್ರಧಾನವಾಗಿ ಅಥವಾ ಪ್ರಮುಖವಾಗಿ ಕಂಡುಬರುವುದು ಎಲ್ಲಿ? ತಂತುಗಳು ಎಲ್ಲಿ ಕಂಡುಬರ್ತವೆ ಅಂತ ಕೇಳಿದರೆ ಪ್ರಶ್ನೆ, ರಕ್ತ ಕಣಗಳಲ್ಲಿ ಕಂಡುಬರ್ತೈತಾ, ಯಕೃತ್ತಿನ ಕಣಗಳಲ್ಲಿ ಕಂಡುಬರ್ತೈತಾ, ಮೂತ್ರಪಿಂಡದ ಕೋಶಗಳಲ್ಲಿ ಕಂಡುಬರ್ತೈತಾ, ಅಥವಾ ಸ್ನಾಯು ಕಣ ಅಥವಾ ಕೋಶಗಳಲ್ಲಿ ಮತ್ತು ನರಕೋಶಗಳು ಕಂಡುಬರ್ತೈತೆ. ಅಂದರೆ ಸ್ನಾಯು ಕಣ ಮತ್ತು ನರಕೋಶದ ಒಂದು ಕಣಗಳಲ್ಲಿ ಈ ಒಂದು ತಂತುಗಳು ಪ್ರಧಾನವಾಗಿ ಕಂಡುಬರ್ತವೆ. ನರ ಅಂಗಕಟ್ಟಿನ ಕೋಶಗಳಿಗೆ ಇರುವಂತಹ ಹೆಸರು ಯಾವುದು? ಇದು ನ್ಯೂರಾನ್. ಇದು ಅನಾಟಮಿಯಲ್ಲಿ ಬರುವಂತಹ ಒಂದು ಪ್ರಶ್ನೆ. ಪೆರಿಯಾಸ್ಟಿಯಂ ಎಂಬುದು ಇದರ ಪದರವಾಗಿದೆ. ಮೂಳೆಗಳ ಪದರಗಳಿಗೆ ಏನಂತೀವಿ ನಾವು? ಪೆರಿಯಾಸ್ಟಿಯಂ ಅಂತೇಳಿ ಕರಿತೀವಿ. ಮೂಳೆಗಳಿಗೆ ಸಂಬಂಧಪಟ್ಟಿದ್ದು. ಹಿಂಜ ಸಂಧಿಗೆ ಉತ್ತಮ ಉದಾಹರಣೆ ಅಂದರೆ ಮಂಡಿ, ಪಾದಗಳು, ಭುಜ, ಕತ್ತು. ಅಂದರೆ ಇಲ್ಲಿ ಹಿಂಜ ಸಂಧಿಗೆ ಉತ್ತಮ ಉದಾಹರಣೆ ಅಂದರೆ ಅದು ಮಂಡಿ ಸಂಧಿ. ಇದು ಕೂಡ ಅನಾಟಮಿ ಕ್ವಶನ್ ಆಗಿರ್ತೈತೆ. ಸಮತೋಲನ ಆಹಾರ ಎಂದರೆ ಆಹಾರದಲ್ಲಿ ಇದು ಇರಬೇಕು. ಏನಿರಬೇಕು? ಒಂದು ಸಮತೋಲನ ಆಹಾರ ಇದೆ ಅಂದರೆ ಅದರಲ್ಲಿ ಏನೇನು ಇರಬೇಕು ಅಂತ ಕೇಳಿದರೆ ಆಹಾರದ ಸಾಂದ್ರತೆ ಇರಬೇಕಾ, ಪೋಷಕಾಂಶಗಳ ಸಾಂದ್ರತೆ ಇರಬೇಕಾ, ಪೋಷಕಾಂಶಗಳ ಸಮತೋಲನ ಮತ್ತು ಉಷ್ಣತೆ ಅಥವಾ ಸಮತೋಲನ ಇರಬೇಕಾ, ಅಥವಾ ಉಷ್ಣತೆಯ ಮೌಲ್ಯ ಇರಬೇಕಾ? ಅಂದರೆ ಅಲ್ಲಿ ಪೋಷಕಾಂಶಗಳ ಸಮತೋಲನ ಅಥವಾ ಉಷ್ಣತೆಯ ಸಮತೋಲನ ಇರಬೇಕು. ಒಂದು ಸಮತೋಲನ ಆಹಾರ ಇದೆ ಅಂದರೆ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಪ್ರೋಟೀನ್ಸ್ ಇರಬೇಕು, ವಿಟಮಿನ್ಸ್ ಇರಬೇಕು, ನಾರು ಪದಾರ್ಥಗಳು, ಖನಿಜಗಳು, ನೀರು ಇವೆಲ್ಲ ಇರಬೇಕು. ಇವೆಲ್ಲ ಇದರಿಂದ ನಾವು ಅದಕ್ಕೆ ಸಮತೋಲನದ ಆಹಾರ ಅಂತೇಳಿ ಕರಿತೀವಿ. ಆಹಾರದ ಘಟಕಾಂಶಗಳು ಎಲ್ಲ ಒಂದು ಪದಾರ್ಥದಲ್ಲಿ ಕರಿತೀವಿ, ಸಮತೋಲನ ಆಹಾರದ ಅಂಥೇಳಿ ಕರಿತೀವಿ. 1 ಗ್ರಾಮ್ ಕೊಬ್ಬು ಕೂಡುವುದು. 1 ಗ್ರಾಮ್ ಕೊಬ್ಬು ಕೂಡುವುದು 9 ಕ್ಯಾಲರಿಗಳು. 1 ಗ್ರಾಮಲ್ಲಿ ಎಷ್ಟು ಕ್ಯಾಲರಿ ಇರ್ತವೆ ಅಂತ ಕೇಳ್ತಿದ್ದಾರೆ. 1 ಗ್ರಾಮ್ ಕೊಬ್ಬಿನಲ್ಲಿ ಎಷ್ಟು ಕ್ಯಾಲರಿ ಇರ್ತೈತೆ ಅಂತ ಕೇಳಿರ್ತದೆ ಒಂದು ಪ್ರಶ್ನೆ ಇದು. 9 ಕ್ಯಾಲರಿ ಇರ್ತೈತಾ, 4 ಕ್ಯಾಲರಿ ಇರ್ತೈತಾ, 6 ಕ್ಯಾಲರಿಗಳು ಇರ್ತೈತಾ, 12 ಕ್ಯಾಲರಿಗಳು ಇರ್ತೈತೆ ಅಂದರೆ 9 ಕ್ಯಾಲರಿಗಳು 1 ಗ್ರಾಮ್ ಕೊಬ್ಬಿನಲ್ಲಿ ಇರ್ತೈತೆ. ಸಾಮಾನ್ಯವಾಗಿ ಒಬ್ಬ ಆರೋಗ್ಯವಂತ ವಯಸ್ಕ ತೆಗೆದುಕೊಳ್ಳಬೇಕಾದ ಪ್ರೋಟೀನ್ ಎಷ್ಟು? ಎಷ್ಟು ತೆಗೆದುಕೋಬೇಕು? ಒಬ್ಬ ಆರೋಗ್ಯವಂತ ವ್ಯಕ್ತಿ ಇದ್ದರೆ ಎಷ್ಟು ಪ್ರಮಾಣದಲ್ಲಿ ಆಹಾರವನ್ನು ತೆಗೆದುಕೋಬೇಕು, ಪ್ರೋಟೀನನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಪ್ರಶ್ನೆ. ಅವನು 1 ಕಿಲೋಗ್ರಾಮ್ ದೇಹದ ತೂಕಕ್ಕೆ 1 ಗ್ರಾಮ್ ಪ್ರೋಟೀನ್ ಪಡ್ಕೋಬೇಕು. 1 ಕಿಲೋಗ್ರಾಮ್ ದೇಹಕ್ಕೆ ನೋಡಬೇಕಂತೆ ದೇಹದ ತೂಕಕ್ಕೆ 1 ಗ್ರಾಮ್ ಪ್ರೋಟೀನ್ ಪಡ್ಕೋಬೇಕು. 5 ಕಿಲೋಗ್ರಾಮ್ ದೇಹದ ತೂಕಕ್ಕೆ 1 ಗ್ರಾಮ್ ಪ್ರೋಟೀನ್ ಪಡ್ಕೋಬೇಕು. 1 ಕಿಲೋಗ್ರಾಮ್ ದೇಹದ ತೂಕಕ್ಕೆ 2 ಗ್ರಾಮ್ ಪ್ರೋಟೀನ್ ಪಡ್ಕೋಬೇಕು. 5 ಕಿಲೋಗ್ರಾಮ್ ದೇಹದ ತೂಕಕ್ಕೆ 2 ಪ್ರೋಟೀನ್ ಕಡಿಮೆ ಮಾಡ್ಕೋಬೇಕಾದ್ರೆ ಇಲ್ಲಿ 1 ಕಿಲೋಗ್ರಾಮ್ ದೇಹಕ್ಕೆ ನೋಡಬೇಕು ನಾವು 1 ಗ್ರಾಮ್ ಪ್ರೋಟೀನನ್ನು ಪಡ್ಕೊಳ್ಬೇಕು. ಈಗ ಆರೋಗ್ಯ ಶಿಕ್ಷಣದ ಮುಖ್ಯ ಗುರಿ ಏನು? ಆರೋಗ್ಯ ಶಿಕ್ಷಣ ನಮ್ಗೆ ಯಾಕೆ ಬೇಕು, ಯಾಕೆ ಅಧ್ಯಯನ ಮಾಡ್ತೀವಿ ಅಂತಂದರೆ ವ್ಯಕ್ತಿ
ಮತ್ತು ಸಮುದಾಯದ ಆರೋಗ್ಯವನ್ನು ಕಾಪಾಡಬೇಕಾದ್ರೆ ನಮಗೇನು ಬೇಕು? ಆರೋಗ್ಯ ಶಿಕ್ಷಣ ಬೇಕು. ಇದು ಮನೋರಂಜನೆ ಕೊಟ್ಟಿದ್ದಾರೆ, ಸಮುದಾಯ ಆರೋಗ್ಯ ಮನೋರಂಜನೆ ಕೊಟ್ಟಿದ್ದಾರೆ, ಕೈಗಾರಿಕಾ ಇವೆಲ್ಲ ಆಗೋದಿಲ್ಲ. ಇಲ್ಲಿ ವ್ಯಕ್ತಿ ಮತ್ತು ಸಮುದಾಯದ ಆರೋಗ್ಯ ಕಾಪಾಡ್ಕೋಬೇಕು ಅದೆಲ್ಲ ಏನು ಬೇಕು ನಮಗೆ? ಅಲ್ಲಿ ಮುಖ್ಯವಾಗಿ ಆರೋಗ್ಯ ಶಿಕ್ಷಣ ಬೇಕು. ಏರ್ವೇ ಬ್ರೀದಿಂಗ್ ಮತ್ತು ಸರ್ಕ್ಯುಲೇಷನ್ ಎಂಬುದು ಸಂಬಂಧಪಟ್ಟಿರೋದು ಇದಕ್ಕೆ. ಏರ್ವೇ ಬ್ರೀದಿಂಗು ಸರ್ಕ್ಯುಲೇಷನ್ ಯಾವುದಕ್ಕೆ ಸಂಬಂಧಪಟ್ಟಿದ್ದಾವೆ ಅಂದರೆ ಇವು ಏನು ವಿಮಾನ ನಿಲ್ದಾಣಕ್ಕೆ, ದೇಹರಚನಾ ಶಾಸ್ತ್ರಕ್ಕೆ, ಪ್ರಥಮ ಚಿಕಿತ್ಸೆನ ನೋಡಿ, ಫಿಸಿಯೋಥೆರಪಿಗೂ ಅಂದರೆ ಇಲ್ಲಿ ಪ್ರಥಮ ಚಿಕಿತ್ಸೆಗೆ ಸಂಬಂಧಪಟ್ಟಿದೆ. ಯಾವ ಎಲ್ಲ ಪದಗಳು ಕೇಳಿದ್ರೆ ಹೊಸವೇನೋ ಅಂತ ನಮ್ಗೆ ಅನಿಸುತ್ತೆ, ಆದರೆ ಅನಾಟಮಿಯಲ್ಲಿ ಬರುವಂಥ ಒಂದು ಪದಗಳಾಗಿರ್ತವೆ. ಅದು ಪ್ರಥಮ ಚಿಕಿತ್ಸೆಗೆ ಸಂಬಂಧಪಟ್ಟಿದೆ. ವ್ಯಕ್ತಿಯ ವಿವಿಧ ರೂಪಗಳನ್ನು ಬೆಳೆಸಲು ಈ ವಿಧಾನ ಅತ್ಯುತ್ತಮವಾದುದು. ಶಕ್ತಿಯ ವಿವಿಧ ರೂಪಗಳನ್ನು ಬೆಳೆಸಲು ಈ ವಿಧಾನ ಅತ್ಯುತ್ತಮವಾಗಿದೆ. ಅಂದರೆ ಸರ್ಕ್ಯೂಟ್ ಟ್ರೈನಿಂಗ್, ವೈಟ್ ಟ್ರೈನಿಂಗ್, ಪಾರ್ಟ್ಲೆಕ್ ಟ್ರೈನಿಂಗ್, ಏರೋಬಿಕ್ ಟ್ರೈನಿಂಗ್. ಅಂದರೆ ಇಲ್ಲಿ ಏನು ಬೇಕು ನಮಗೆ? ವೈಟ್ ಟ್ರೈನಿಂಗ್ ಬೇಕು. ಶಕ್ತಿ ವಿವಿಧ ರೂಪಗಳನ್ನು ಬೆಳೆಸಬೇಕು, ಅಭಿವೃದ್ಧಿ ಮಾಡಬೇಕಾದ್ರೆ ಏನು ಮಾಡಬೇಕು? ವೈಟ್ ಟ್ರೈನಿಂಗನ್ನು ಕೊಡಬೇಕು. ಇದೀಗ ತಾನೇ ಮುಗಿದ ಬೀಜಿಂಗ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಮೊದಲನೇ ಬಂಗಾರದ ಪದಕ ಗೆದ್ದ ವ್ಯಕ್ತಿ ಯಾರು? ಇದೀಗ ತಾನೇ ಮುಗಿದ ಬೀಜಿಂಗ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಮೊದಲನೇ ಬಂಗಾರದ ಪದಕ ಪಡೆದಂತಹ ವ್ಯಕ್ತಿ ಯಾರು ಅಂತ ಕೇಳ್ತಿದ್ರೆ ಅದು ಅಭಿನವ್ ಬಿಂದ್ರಾ. ಇದೀಗ ತಾನೇ ಅಂದರೆ 2009ರಲ್ಲಿ ರೀಸೆಂಟಾಗಿ ನಡೆದಿರುವಂಥ ಒಂದು ಪ್ರಶ್ನೆ. ಇದು ಕರೆಂಟ್ ಇವೆಂಟ್ಸ್ಗೆ ಸಂಬಂಧಪಟ್ಟಿರ್ತೈತಿ. ನಾವು ಕೂಡ ಒಂದು ವರ್ಷದಿಂದ ಕರೆಂಟ್ ಅಫೇರ್ಸ್ ಏನು ಮಾಡಬೇಕು? ಅಪ್ಡೇಟ್ ಮಾಡ್ಕೋಬೇಕು ಕ್ರೀಡೆಗೆ ಸಂಬಂಧಪಟ್ಟಂತಹ ಮುಖ್ಯವಾಗಿ. ಅದನ್ನು ಕೂಡ ಎಲ್ಲ ಕ್ಲಾಸ್ ಮುಗಿದ ಮೇಲೆ ನಾನು ಟೈಮ್ ಸಿಕ್ಕರೆ ಮಾಡ್ತೀನಿ. ನೆಲದಿಂದ ಟೇಬಲ್ ಟೆನ್ನಿಸ್ ಟೇಬಲ್ನ ಮೇಲ್ಮೈ ಎತ್ತರ ಎಷ್ಟಿರ್ತೈತೆ? ನೆಲದಿಂದ ಟೇಬಲ್ ಟೆನ್ನಿಸ್ ಟೇಬಲ್ನ ಮೇಲ್ಮೈ ಅಥವಾ ಮೇಲ್ಭಾಗದ ಎತ್ತರದ ಅಳತೆ ಎಷ್ಟಿರ್ತೈತೆ ಅಂತ ಕೇಳ್ತಾ ಇದ್ದಾರೆ. ಅದು 76 ಸೆಂಟಿಮೀಟರ್ ಇರ್ತೈತೆ. ಇದ್ರ ಬಗ್ಗೆ ಕ್ಲಾಸ್ ಮಾಡ್ತೀನಿ. ಭಾರತದ ರಾಷ್ಟ್ರೀಯ ತ್ರಿವರ್ಣ ಧ್ವಜದಲ್ಲಿ ಬಿಳಿಯ ಬಣ್ಣ ಕೆಳಗಿನಲ್ಲಿ ಯಾವುದನ್ನು ಸೂಚಿಸುತ್ತದೆ? ಬಿಳಿ ಬಣ್ಣ ಏನು ಸೂಚಿಸ್ತದೆ ಅಂತ ಕೇಳ್ತಾ ಇದ್ದಾರೆ. ಅದು ಏನು ಪರಿಶುದ್ಧತೆ ಸೂಚಿಸ್ತದ, ಆಧ್ಯಾತ್ಮಿಕತೆನ, ಶಾಂತಿ ಮತ್ತು ಸತ್ಯನ, ಏಳಿಗೆನ ಅಂದರೆ ಏನು ಸೂಚಿಸ್ತದೆ? ಶಾಂತಿ ಮತ್ತು ಸತ್ಯ ಸೂಚಿಸುತ್ತೆ. ಕೇಸರಿ ನಮಗೆ ಧೈರ್ಯ ಸೂಚಿಸುತ್ತೆ. ಹಾಗೆ ಹಸಿರು ನಮ್ಮ ಸಸ್ಯ ಸಮೃದ್ಧಿಯ ಬಗ್ಗೆ ಸೂಚಿಸುತ್ತೆ. ಆದರೆ ಬಿಳಿಯದು ಸತ್ಯ ಮತ್ತು ಶಾಂತಿಯ ಬಗ್ಗೆ ಒಂದು ಸಂಕೇತವಾಗುತ್ತೆ. ಇವು 3 ಬಣ್ಣಗಳು 3 ಒಂದು ಮಾಹಿತಿಯನ್ನು ಒದಗಿಸ್ತವೆ. ಈಗ ಭಾರತ ಪುರಾತನ ಯೋಗದೊಂದಿಗೆ ಸಂಯೋಜನೆಗೊಂಡಿರುವಂತಹ ಹೆಸರು. ಭಾರತದ ಪುರಾತನ ಯೋಗದೊಂದಿಗೆ ಸಂಯೋಜನೆಗೊಂಡಿರುವಂಥ ಹೆಸರು ಯಾವುದು ಅಂದರೆ ಅದು ಪತಂಜಲಿ ಮಹರ್ಷಿಯವ್ರಿಗೆ ಅಂತಿರೋ ಯೋಗದ ಪಿತಾಮಹ ಅಂತೇಳಿ ಕರಿತೀವಿ. ಇವರು 2ನೇ ಶತಮಾನದಲ್ಲಿ ಕಂಡುಬರ್ತಾರೆ. ಬಾಸ್ಕೆಟ್ಬಾಲ್ ಆಟದಲ್ಲಿ ಬ್ಯಾಕ್ ಬೋರ್ಡ್ನ ಅಳತೆ ಎಷ್ಟಿರ್ತೈತಿ? ಬ್ಯಾಕ್ ಬೋರ್ಡ್ 1.80 ಸೆಂಟಿಮೀಟರ್ ಏನಾಗ್ತೈತೆ? ಉದ್ದ ಇರ್ತೈತಿ. 1.05 ಸೆಂಟಿಮೀಟರ್ ಅಗಲ ಇರ್ತೈತಿ. ಇದು ಏನಂದರೆ ಬ್ಯಾಕ್ ಬೋರ್ಡ್ನ 1 ಸೆಂಟಿಮೀಟರ್ ಇರುವಂಥ ಅಳತೆ. ಮೀಟರ್ ಕೇಳಬೇಕಾಗ್ತದ್ರೆ ಇದು ಸೆಂಟಿಮೀಟ್ರಲ್ಲಿ ಕೇಳಿರೋದು. ಮೀಟರಲ್ಲಿಯೂ ಸಹ ಇದನ್ನು ಕೇಳ್ತಾರೆ. ಇದು ಒಂಥರ ಆಪ್ಷನ್ ತಪ್ಪು ಕೊಟ್ಟಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ತಪ್ಪೇ ಇದು ನೋಡಿಲ್ಲಿ. ಇದು ಏನಿದೆ ಅಲ್ಲ 1.80 ಸೆಂಟಿಮೀಟ್ರ್ ಅಲ್ಲ, ಇದು ಮೀಟರ್ ಅಂತ ಬರಬೇಕಿದು. ಇದು ಸೆಂಟಿಮೀಟ್ರ್ ರಾಂಗ್ ಇದೆ. ಸೆಂಟಿಮೀಟ್ರ್ ಅಂತ ಹಾಕ್ಬಾರ್ದು, ಇದು ಮೀಟ್ರ್ ಅಂತ ಹಾಕ್ಬೋದು. ಆದರೆ ನಾವೇನಾದ್ರೂ ಸೆಂಟಿಮೀಟ್ರ್ ಹೇಳಬೇಕಾದ್ರೆ ಏನು ಮಾಡಬೇಕು? 180 ಸೆಂಟಿಮೀಟ್ರ್ ಅಂತ ಈ ಥರ ಕೊಡಬೇಕು. 105 ಸೆಂಟಿಮೀಟರ್ ಇದು ಆಗಲ್ಲ, ಆ ರೀತಿ ಕೊಡಬೇಕಿದು. ಇದು ರಾಂಗು. ಇಲ್ಲಿ ಸೆಂಟಿಮೀಟ್ರ್ ಸೇರಿಸ್ಬಾರ್ದು, ಮೀಟ್ರ್ ಅಂತಷ್ಟೇ ಸೇರಿಸ್ಬೇಕು. ಇವಾಗ ನೋಡಿರಿ, ಕಬಡ್ಡಿ ಆಟದಲ್ಲಿ ಬೋನಸ್ ಲೈನ್ ಅನ್ವಯಿಸಬೇಕಾದರೆ ಅಂಕಣದಲ್ಲಿ ಇರಬೇಕಾದಂಥ ಕಡಿಮೆ ಅಂದರೆ ಕನಿಷ್ಠ ಆಟಗಾರರ ಸಂಖ್ಯೆ ಎಷ್ಟಿರಬೇಕು? ಆಟ ಪ್ರಾರಂಭ ಮಾಡಿದಾಗ ಕನಿಷ್ಠವಾಗಿ 7 ಮಂದಿ ಇರಲೇಬೇಕಂತ ರೂಲ್ಸ್ ಇದೆ. ಆದರೆ ಬೋನಸ್ ಮಾಡಬೇಕಾದ್ರೆ 7 ಇಲ್ಲಾಂದರೆ 6 ಇರಬೇಕು. 6 ಇದ್ದಾಗೆ 7 ಇದ್ದಾಗೆ 6 ಇದ್ದಾಗೆ ಮಾಡಿದ್ರೆ ನಮ್ಗೆ ಏನಾಗ್ತದೆ? ಬೋನಸ್ ಕನ್ಸಿಡರ್ ಆಗುತ್ತೆ. 5, 4 ಈ ಥರ ಇದ್ದಾಗ ಮಾಡಿದ್ರೆ ಬೋನಸ್ ಬರೋದಿಲ್ಲ ನಮಗೆ. ಈಗ ಕ್ರಿಕೆಟ್ ಆಟದಲ್ಲಿ ಬ್ಯಾಟ್ಸ್ಮನ್ನನ್ನು ಬ್ಯಾಟಿನಿಂದ ಚೆಂಡನ್ನು ಹೊಡೆದ ನಂತರ ಚೆಂಡು ಪ್ಯಾಡಿನೊಳಗೆ ಕುಳಿತುಕೊಂಡರೆ ಅಥವಾ ಸಿಕ್ಕಿಕೊಂಡರೆ ಅದು ಏನಂತೀವಿ ನಾವು? ಕ್ರಿಕೆಟ್ ಆಟದಲ್ಲಿ ಬ್ಯಾಟ್ಸ್ಮನ್ ಏನಾದರೂ ಬ್ಯಾಟಿನಿಂದ ಚೆಂಡನ್ನು ಹೊಡೆದ,
ಅಂದರೆ ಅದೇನು ಮಾಡ್ತದೆ, ಚೆಂಡು ಪ್ಯಾಡಿನೊಳಗೆ ಹೋಗಿ ಕುಳಿತುಕೊಳ್ತೈತೆ, ಅದು ಸಿಕ್ಕಾಕೊಳ್ತೈತೆ. ಅದು ಏನಂತ ಕರಿತೀವಿ ನಾವು ಅಂತೇಳಿ ಕೇಳ್ತಾ ಇದ್ದಾರೆ. ಅದು ನೋ ಬಾಲ್ ಅಂತ ಕರಿತೀವ, ವೈಡ್ ಬಾಲ್ ಅಂತ ಕರಿತೀವ, ಡೆಡ್ ಬಾಲ್ ಅಂತ ಕರಿತೀವ, ಟೈಮ್ಡ್ ಬಾಲ್ ಅಂತ ಕರಿತೀವಿ. ಅಂದರೆ ಅದನ್ನು ಡೆಡ್ ಬಾಲ್ ಅಂತೇಳಿ ಕರಿತೀವಿ. ಭಾರತದ ರಾಷ್ಟ್ರೀಯ ಕ್ರೀಡೆ ಅಂಥೇಳಿ ಯಾವುದನ್ನು ಕರಿತೀವಿ? ಕ್ರಿಕೆಟ್, ಹಾಕಿ, ಅಚ್ಚರಿ ಅಂದರೆ ಬಿಲ್ಲುಗಾರಿಕೆ, ಕುಸ್ತಿ. ಇಲ್ಲಿ ಹಾಕಿಯನ್ನು ಕರಿತೀವಿ. ಆದರೆ ಹಾಕಿ ಏನಿಲ್ಲ ನಮ್ಮ ರಾಷ್ಟ್ರೀಯ ಕ್ರೀಡೆ ಅಂತೂ ಯಾವುದೂ ಇಲ್ಲ. ಆದರೆ ನಾವು ಹಿಂದಿನಿಂದ ಏನು ಮಾಡ್ತೀವಿ, ಜಾಸ್ತಿ ಆಡೋದ್ರಿಂದ ಅದು ಚಿನ್ನದ ಪದಕ ಗೆದ್ದುಕೊಂಡಿರೋದು ಒಲಿಂಪಿಕ್ಸ್ನಲ್ಲಿ ಹಾಕಿ ಅನ್ಕೋತಾ ಬಂದೀವಿ. ಆದರೆ ಪರ್ಟಿಕ್ಯುಲರಾಗಿ ಹಾಕಿ ಅಂಥೇಳಿ ನಮಗೇನು ಬರೋಕ್ಕಾಗಲ್ಲ, ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗೋದಿಲ್ಲ. ಆಪ್ಷನಲ್ಲಿ ಏನಾದರೂ ಭಾರತ ರಾಷ್ಟ್ರೀಯ ಕ್ರೀಡೆ ಹಾಕಿ ಕೊಟ್ಬಿಟ್ಟು ಮತ್ತು ಇನ್ನೊಂದು ಆಪ್ಷನ್ನು ಯಾವುದು ಅಲ್ಲ ಅಂತ ಕೊಟ್ಬಿಟ್ರೆ ನಾವು ಯಾವುದು ಅದು ಅಲ್ಲ ಅಂಥೇಳಿ ಹಾಕಬೇಕು. ಯಾಕೆಂದರೆ ಇದು ನಮ್ಮದು ಹಾಕಿ ರಾಷ್ಟ್ರೀಯ ಕ್ರೀಡೆ ಅಲ್ಲ. ಆದರೆ ಇದು ನಾವು ಜಾಸ್ತಿ ಆಡ್ತೀವಿ, ಅದಕ್ಕೋಸ್ಕರ ಆ ರೀತಿ ನಾವು ರೂಢಿಗತವಾಗಿ ಬಂದಿದೆ. ಅದಕ್ಕೆ ನಿಮಗೆ ಇದು ಆಶ್ಚರ್ಯ ಆಗ್ಬೋದು, ಆದರೆ ಇದು ನಿಜ. ನೋಡ್ರಿಗೆ 55ನೇ ಪ್ರಶ್ನೆ. ಕಬಡ್ಡಿ ಆಟದಲ್ಲಿ ಬಾಕ್ ಲೈನ್ ಟು ಬಾಕ್ ಲೈನ್ ಕಮ್ ಬೋನಸ್ ಲೈನ್ ಆಗುವುದು ಯಾವಾಗ? ಕಬಡ್ಡಿ ಆಟದಲ್ಲಿ ಬಾಕ್ ಲೈನ್ ಟು ಬಾಕ್ ಲೈನ್ ಹಾಗೂ ಬಾಕ್ ಲೈನ್ ಕಮ್ ಬೋನಸ್ ಲೈನ್ ಯಾವಾಗ ಆಗ್ತದೆ ಅಂತ ಕೇಳ್ತಾರೆ. ಅವಾಗೇನು ಮಾಡ್ತೀವಿ, ನಾಕೌಟ್ ಪಂದ್ಯಗಳಲ್ಲಿ ಟೈ ಆದಾಗ ಏನು ಮಾಡ್ತೀವಿ ನಾವು, ಅಲ್ಲಿ ಬೋನಸ್ ಲೈನನ್ನು ಬಾಕ್ ಲೈನಾಗಿ ಪರಿವರ್ತನೆ ಮಾಡ್ಕೊಳ್ತೀವಿ. ಈಗ WHO ಆರೋಗ್ಯದ ಪರಿಕಲ್ಪನೆ ಏನು? ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತ ಕರಿತೀವಿ. ಇದರ ಪರಿಕಲ್ಪನೆ ಏನು? ರೋಗವಿಲ್ಲದಿರುವಿಕೆಯನ್ನು ಮಾಡೋದು, ದೈಹಿಕ ಆರೋಗ್ಯ ಕಾಪಾಡೋದು, ಮಾನಸಿಕ ಆರೋಗ್ಯ ಕಾಪಾಡೋದು, ಪರಿಪೂರ್ಣ ಆರೋಗ್ಯ ಕಾಪಾಡೋದು ಅಂದರೆ ಸಂಪೂರ್ಣವಾಗಿ ಆರೋಗ್ಯ ಕಾಪಾಡೋದು ಇದರ ಮುಖ್ಯ ಉದ್ದೇಶ ಆಗಿರ್ತೈತೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 4. ಮುಂದಿನ ಸಮ್ಮರ್ ಒಲಿಂಪಿಕ್ಸ್ ಕ್ರೀಡೆಗಳು ನಡೆಯುವುದು ಎಲ್ಲಿ? ಅದು ಲಂಡನ್ನಲ್ಲಿ ನಡೆಯುತ್ತೇವೆ. ಮುಂದಿನ ಒಲಿಂಪಿಕ್ ಸಮ್ಮರ್ ಕ್ರೀಡೆಗಳು ನಡೆಯುವುದು ಎಲ್ಲಿ ಅಂದರೆ ಅದು 2009 ಒಂದು ಕರೆಂಟ್ ಇವೆಂಟ್ಸು, ಅವಾಗಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಇದು. ಇವಾಗಿಂದ ರೀಸೆಂಟ್ ಆಗಿರೋದು ನಮಗೆ ಕೇಳ್ತಾರೆ. ಆಧುನಿಕ ವಾಲಿಬಾಲ್ ಆಟದಲ್ಲಿ ಲಿಬ್ರೋ ಸೇರಿಸುವುದರ ಉದ್ದೇಶ ಏನು? ಯಾಕೆ ಲಿಬ್ರೋ ಸೇರಿಸಿದ್ದಾರೆ ಅಂತ ಕೇಳಿದ್ರೆ, ಆಕ್ರಮಣವನ್ನು ಬಲಗೊಳಿಸಲು ಸೇರಿಸಿದರೆ, ರಕ್ಷಣೆಯನ್ನು ಬಲಗೊಳಿಸಲು, ಆಟಗಾರರಿಗೆ ವಿರಾಮಗೊಳಿಸಲು, ಪ್ರೇಕ್ಷಕರನ್ನು ಪ್ರೋತ್ಸಾಹಿಸಲು. ಅಂದರೆ ರಕ್ಷಣೆಯನ್ನು ಬಲಗೊಳಿಸಲು ಏನು ಮಾಡ್ತಾರೆ, ಲಿಬ್ರೋ ಎಂಬ ಒಂದು ಏನು ಮಾಡಿದ್ದಾರೆ, ಒಂದು ಕ್ರೀಡಾಪಟುವನ್ನು ಸೇರಿಸಿದ್ದಾರೆ. ಇದೇನು ಮಾಡ್ತಿದೆ, ರಕ್ಷಣೆಯನ್ನು ಮತ್ತಷ್ಟು ಬಲಗೊಳಿಸ್ತಿದೆ. ಅಂಡರ್ ಆರ್ಮ್ ಪಾಸ್ ಮಾಡುವಂಥ ಅವಕಾಶ ಮಾತ್ರ ಈ ಲಿಬ್ರೋ ಆಟರಿಗೆ ಕೊಟ್ಟಿರ್ತಾರೆ. ವಿಭಿನ್ನವಾದಂಥ ಸಮವಸ್ತ್ರ ಕೂಡ ಹಾಕಿರ್ತಾರೆ ಇವರಿಗೆ. ಈ ಒಂದು ವಾಲಿಬಾಲ್ ಕುರಿತು ತರಗತಿಯನ್ನು ಮಾಡಿದ್ದೀನಿ, ನೋಡ್ರಿ ಅಲ್ಲಿ. ಇವಾಗ ಎಲ್ಲ ಅಂತಾರಾಷ್ಟ್ರೀಯ ಅಥ್ಲೆಟಿಕ್ಸ್ ಸ್ಪರ್ಧೆಗಳು ಇದರ ನಿಯಮಗಳ ಮಾರ್ಗದರ್ಶನದಲ್ಲಿ ನೀಡುತ್ತವೆ. ಅಂತಾರಾಷ್ಟ್ರೀಯ ಅಥ್ಲೆಟಿಕ್ಸ್ ಸ್ಪರ್ಧೆಗಳು ಇದರ ನಿಯಮಗಳ ಮಾರ್ಗದರ್ಶನದಲ್ಲಿ ನಡೀತವೆ. ಯಾವುದ್ರ ಮಾರ್ಗದರ್ಶನ ನೀಡ್ತವೆ ಅಂದರೆ IAAF ಅಂದರೆ ಇಂಟರ್ನ್ಯಾಷನಲ್ ಅಮೇಚೂರ್ ಅಥ್ಲೆಟಿಕ್ಸ್ ಫೆಡರೇಷನ್ ಅಂತೇಳಿ, ಇದರ ಒಂದು ನೇತೃತ್ವದಲ್ಲಿ ಏನು ಮಾಡ್ತೇವೆ, ಅಥ್ಲೆಟಿಕ್ಸ್ ಸ್ಪರ್ಧೆಗಳು ನಡೀತವೆ. ಖೋ ಖೋ ಆಟದಲ್ಲಿ ರಕ್ಷಣಾತ್ಮಕ ಆಟಗಾರ ತನ್ನ ದೇಹದ ಈ ಭಾಗದ ಸಂಪರ್ಕವನ್ನು ನೆಲದಿಂದ ಕಳೆದುಕೊಂಡ್ರೆ ಅವನನ್ನು ಆಟದ ಕ್ಷೇತ್ರದಿಂದ ಅಥವಾ ಫೀಲ್ಡಿಂದ ಹೊರಗೆ ಅಥವಾ ಔಟ್ ಎಂದು ಗಣನೆಗೆ ತೆಗೆದುಕೊಳ್ಳುವುದು ಯಾವಾಗ? ಯಾವಾಗ ನಾವು ಅವನನ್ನು ಏನಂತೀವಿ ಅಂದರೆ ತನ್ನ ಸಂಪರ್ಕವನ್ನು ಕಳೆದುಕೊಂಡ. ಏನೋ ಸರಿ ನೋಡಿರಿ. ಖೋ ಖೋ ಆಟದಲ್ಲಿ ರಕ್ಷಣಾತ್ಮಕ ಆಟಗಾರ ತನ್ನ ದೇಹದ ಈ ಭಾಗವನ್ನು ಸಂಪರ್ಕವನ್ನು ನೆಲದಿಂದ ಕಳೆದುಕೊಂಡ್ರೆ, ಯಾವ ಭಾಗವನ್ನು ನೆಲದಿಂದ ಸಂಪರ್ಕ ಕಳೆದುಕೊಂಡ್ರೆ ಅವನನ್ನು ಏನಂತೀವಿ, ಆಟದ ಕ್ಷೇತ್ರದಿಂದ ಹೊರಗೆ ಅಥವಾ ಔಟ್ ಅಂತೇಳಿ ಹೇಳ್ತೀವಿ. ಯಾವ ಒಂದು ಭಾಗಗಳ ಸಂಪರ್ಕ ಕಳೆದುಕೊಂಡಾಗ ಅಂದರೆ ಕೈ ಸಂಪರ್ಕ ಕಳೆದುಕೊಂಡಾಗ, ಪಾದ ಅಥವಾ ಪಾದಗಳ ಸಂಪರ್ಕ ಕಳೆದುಕೊಂಡಾಗ, ಬೆರಳುಗಳ ಸಂಪರ್ಕ, ತಲೆ. ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಪಾದಗಳ ಸಂಪರ್ಕ ಕಳೆದುಕೊಂಡಂದರೆ ಅವ್ನಿಗೆ ಏನು ಹೇಳ್ತೀವಿ, ನಾವು ಫಾಲ್ ಅಂತೇಳಿ ಹೇಳ್ತೀವಿ, ಅವನಿಗೆ ಔಟ್ ಅಂತೇಳಿ ಹೇಳ್ತೀವಿ. ಹಾಕಿ ಆಟದಲ್ಲಿ ಶೂಟಿಂಗ್ ಸರ್ಕಲ್ ಡಿ ಏರಿಯಾನ ಅಳತೆ ಏನು? ಎಷ್ಟು ಇರ್ತೈತಿ ಡಿ ಏರಿಯಾ ಹಾಕಿ ಶೂಟಿಂಗಲ್ಲಿ ಅಂದರೆ ಅದು 25 ಗಜ, 16 ಗಜ, 18 ಗಜ, 30 ಗಜ ಅಂದರೆ 16 ಗಜ ಇರ್ತೈತೆ. ಹಾಕಿ ಬಗ್ಗೆ ಕೂಡ ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಳ್ರಿ. ಅಥ್ಲೆಟಿಕ್ಸ್ನಲ್ಲಿ ಡೆಕತ್ಲಾನ್ ಸ್ಪರ್ಧೆಯಲ್ಲಿ ಎಷ್ಟು ಇವೆಂಟ್ಗಳು ಇರ್ತವೆ, ಎಷ್ಟು ಸ್ಪರ್ಧೆಗಳು ಇರ್ತವೆ? ಡೆಕತ್ಲಾನ್ ಅಂದರೆ ಅಲ್ಲಿ 10 ಸ್ಪರ್ಧೆಗಳು ಇರ್ತವೆ. ಇಲ್ಲಿ 7 ಅಂದರೆ ಹೆಪ್ಟತ್ಲಾನ್, 5 ಅಂದರೆ ಪೆಂಟತ್ಲಾನ್. ಈ ರೀತಿ 5 ಇದ್ದರೆ ಪೆಂಟತ್ಲಾನ್ ಅಂತ ಕರಿತೀವಿ, 7 ಇವೆಂಟ್ಸ್ ಇದ್ದರೆ ಅದಕ್ಕೆ ಡೆಕತ್ಲಾನ್ ಅಂತೇಳಿ ಕರಿತೀವಿ. ಡೆಕತ್ಲಾನನ್ನು ಹೆಪ್ಟಾಟ್ಲೈನ್ ಅಂತೇಳಿ ಕರಿತೀವಿ. 110 ಮೀಟರ್ಸ್ ಹಡಲ್ಸ್ನಲ್ಲಿ 110 ಮೀಟರ್ಸ್ ಹಡಲ್ಸ್ನಲ್ಲಿ 110
ಮೀಟರ್ ಹರ್ಡಲ್ಸ್ನಲ್ಲಿ ರೇಸ್ನಲ್ಲಿ ಒಂದು ಓಣಿಯಲ್ಲಿ ಎಷ್ಟು ಹರ್ಡಲ್ಸ್ಗಳು ಇರ್ತವೆ ನೋಡಿರಿ. 110 ಮೀಟರ್ಸ್ ಏನು ಹರ್ಡಲ್ಸ್ ಇರುತ್ತಲ್ಲ, 110 ಮೀಟರ್ಸ್ ಹರ್ಡಲ್ಸ್ ಇರುತ್ತಲ್ಲ, ಅದರಲ್ಲಿ ಎಷ್ಟು ಹರ್ಡಲ್ಸ್ಗಳು ಇರ್ತವೆ ಅಂತ ಕೇಳ್ತಾ ಇದ್ದಾರೆ. 10, 8, 12, 9 ಅಂದರೆ ಅಲ್ಲಿ 10 ಹರ್ಡಲ್ಸ್ಗಳನ್ನ ಇಟ್ಟಿರ್ತಾರೆ. 110 ಮೀಟರ್ ಒಂದು ಹರ್ಡಲ್ಸ್ ಸ್ಪರ್ಧೆಯಲ್ಲಿ. ಭಾರತೀಯ ಸಂವಿಧಾನದ ಚಾಲ್ತಿಗೆ ಬಂದದ್ದು ಯಾವಾಗ? ಭಾರತ ಸಂವಿಧಾನ ಚಾಲ್ತಿಗೆ ಬಂದದ್ದು ಯಾವಾಗ ಅಂದರೆ 26 ಜನವರಿ 1956 ಏನು ಮಾಡ್ತೈತೆ, ಜಾರಿಗೆ ಬರ್ತೈತೆ. 1949 ನವೆಂಬರ್ 26 ಏನಾಗ್ತೈತೆ, ಅಂಗೀಕಾರ ಆಗ್ತೈತೆ. ಅದರ ಜಾರಿಗೆ ಬಂದಿದ್ದು 1950 ಜನವರಿ 26. ಭಾರತದ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಯಾವ ತಿಂಗಳ ಆಚರಣೆ ಮಾಡ್ತೀವಿ ಅಂದರೆ ಆಗಸ್ಟ್ನಲ್ಲಿ ಆಚರಣೆ ಮಾಡ್ತೀವಿ. ಆಗಸ್ಟ್ 20 ಏನು ಮಾಡ್ತೀವಿ ನಾವು, 29 ಧ್ಯಾನ್ ಚಂದ್ ಅವರ ಒಂದು ಕ್ರೀಡಾ ಜನ್ಮದಿನದ ನಿಮಿತ್ತವಾಗಿ ನಾವು ಕ್ರೀಡಾ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ. ಟೇಬಲ್ ಟೆನ್ನಿಸ್ ಆಟದಲ್ಲಿ ಟೇಬಲ್ ಮೇಲ್ಭಾಗದಿಂದ ನೆಟ್ಟಿರುವಂತಹ ಎತ್ತರ ಎಷ್ಟು ಅಂತಂದರೆ ಅಲ್ಲಿ 15.25 ಮೀಟರ್ಸ್ ಇರ್ತೈತೆ. 15.25 ಮೀಟರ್ಸ್. ಇದು 2 ಆಪ್ಷನ್ ಸೇಮ್ ಕೊಟ್ಟಿದ್ದಾರೆ, ಆದರೆ ಇಲ್ಲಿ ಒಂದು ತಿಳ್ಕೊಳ್ರಿ. 15.25 ಮೀಟರ್ಸ್ ಏನಿರ್ತೈತೆ, ನೆಟ್ನ ಎತ್ತರ ಇರ್ತೈತೆ. ಫುಟ್ಬಾಲ್ ಆಟದ ಮೈದಾನದ ಆಕಾರ ಇರಬೇಕಾದದ್ದು ಅದು ಯಾವ ಆಕಾರ ಇರ್ತೈತೆ ಅಂದರೆ ರೆಕ್ಟ್ಯಾಂಗಲ್ ಮತ್ತು ಹೆಕ್ಸಾಗೋನಲ್, ಅಕ್ಟೋಗೋನಲ್, ಟ್ರೈಆ್ಯಂಗುಲರ್ ಅಂದರೆ ರೆಕ್ಟ್ಯಾಂಗ್ಯುಲರ್ ಇರ್ತೈತೆ, ಅಂದರೆ ಆಯತಾಕಾರದಲ್ಲಿ ಇರ್ತೈತೆ. NCC ಅಂದರೆ ಏನು? NCC ಅಂದರೆ ಏನಂತ ಕರಿತೀವಿ ಅಂದರೆ ಅದು ನ್ಯಾಷನಲ್ ಕ್ರಿಕೆಟ್ ಕ್ಲಬ್ಬು, ನ್ಯಾಷನಲ್ ಕೆಡಿಟ್ ಕೋರು, ನ್ಯಾಷನಲ್ ಸರ್ಟಿಫಿಕೇಟು, ನ್ಯಾಷನಲ್ ಸೆಲಿಬ್ರಿಟಿ ಸೆಂಟರ್ ಅಂದರೆ ನ್ಯಾಷನಲ್ ಕೆಡಿಟ್ ಕೋರ್ ಅಂತೇಳಿ ಕರಿತೀವಿ. NCC ಲಾಂಗ್ ಫಾರ್ಮ್ ಇದು. ರೈಸ್ ಚಿಕಿತ್ಸೆ ಎದಕ್ಕೆ ಕೊಡ್ತೀವಿ ನಾವು ಅಂತಂದರೆ ಅದು ಏನು ಮೂರ್ಛೆ ಬಂದಾಗ ಕೊಡ್ತೀವ, ನೀರಿನಲ್ಲಿ ಮುಳುಗಿದಾಗ ಕೊಡ್ತೀವ, ಉಳುಕಿದ್ರೆ ಕೊಡ್ತೀವ, ಎಲುಬು ಮುರಿತ ಕೊಡ್ತೀವಿ. ಅಂದರೆ ಉಳುಕಿದ್ರೆ ಕಾಲು ಕೈ ಏನಾದರೂ ಉಳುಕ್ತಾವಲ್ಲ, ಆ ಒಂದು ಉಳುಕಿದಂಥ ಸಮಯದಲ್ಲಿ ನಾವು ರೈಸ್ ಚಿಕಿತ್ಸೆಯನ್ನು ಕೊಡ್ತೀವಿ. ಇದ್ರ ಬಗ್ಗೆ ಕೂಡ ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಳ್ರಿ. ಪ್ರೋಟೀನ್ಗಳು ಮುಖ್ಯವಾಗಿ ಮಾಡಲ್ಪಟ್ಟಿರುವುದು ಇದರಿಂದ. ಪ್ರೋಟೀನ್ಗಳು ಎದರಿಂದ ಮಾಡಲ್ಪಟ್ಟಿದ್ದಾವೆ ಅಂದರೆ ಅಮೈನೋ ಆಮ್ಲದಿಂದ ಪ್ರೋಟೀನ್ಗಳನ್ನು ಮಾಡ್ತಾರೆ. ದೇಹದ ಮಧ್ಯಭಾಗದಿಂದ ತೋಳು ಪಕ್ಕಕ್ಕೆ ಚಲಿಸಿದರೆ ಅದಕ್ಕೇನಂತೀವಿ, ಅಡಪ್ಷನ್ ಅಂತೇಳಿ ಕರಿತೀವಿ. ನಮ್ಮ ದೇಹದ ಭಾಗದಿಂದ ತೋಳು ಏನಾದರೂ ಪಕ್ಕಕ್ಕೆ ಚಲಿಸ್ತಂದರೆ ಅದಕ್ಕೆ ಅಬ್ಡಕ್ಷನ್ ಅಂತೇಳಿ ಕರಿತೀವಿ. ಇದು ನೆನ್ಪಿಟ್ಕೋಬೇಕು. ಇದು ಕೂಡ ಎಕ್ಸಾಂಪಲ್ ಕೇಳ್ತಾರೆ, ಇದ್ರ ಬಗ್ಗೆ ಏನೋ ಕ್ಲಾಸ್ ಮಾಡ್ತೀನಿ. ಬರ್ಫಿ ಪರೀಕ್ಷಣವನ್ನು 10 ಸೆಕೆಂಡ್ಗಳವರೆಗೆ ಮಾಡಿದಾಗ ಅದು ಏನನ್ನು ಅಳಿತೈತೆ ಅಂದರೆ ಬರ್ಫಿ ಪರೀಕ್ಷೆ ಅದಕ್ಕೋಸ್ಕರ ನಾವು ಬಳಕೆ ಮಾಡ್ಕೊಳ್ತೀವಿ ಅಂದರೆ ಶಕ್ತಿಯನ್ನು ಅಳೆಯಲು, ಸ್ನಾಯುಗಳ ಸಹಿಷ್ಣುತೆಯನ್ನು ಅಳೆಯಲು, ಎಜಿಲಿಟಿಯನ್ನು ಅಳೆಯಲು, ಫ್ಲೆಕ್ಸಿಬಿಲಿಟಿಯನ್ನು ಅಳೆಯಲು ಅಂದರೆ ಎಜಿಲಿಟಿಯನ್ನು ಅಳೆಯಲು ನಾವು ಏನು ಮಾಡ್ತೀವಿ, ಬರ್ಫಿ ಪರೀಕ್ಷೆಯನ್ನು ಬಳಸ್ತೀವಿ. ಥೈರಾಯ್ಡ್ ಗ್ರಂಥಿಗಳಲ್ಲಿ ಇರುವಂತಹ ಭಾಗ ಯಾವುದು? ಥೈರಾಯ್ಡ್ ಗ್ರಂಥಿ ಎದಕ್ಕೆ ಬರ್ತೈತೆ, ಯಾವ ಭಾಗಕ್ಕೆ ಬರ್ತದೆ ಅಂತ ಕೇಳ್ತದೆ. ಕತ್ತು ಮತ್ತು ಶ್ವಾಸನಾಳಕ್ಕೆ, ಎದೆಗೆ, ಹೊಟ್ಟೆ ಮತ್ತು ಮೆದುಳಿಗೆ ಅಂದರೆ ಕತ್ತು ಮತ್ತು ಶ್ವಾಸನಾಳಕ್ಕೆ ಬರ್ತೈತೆ. ಥೈರಾಕ್ಸಿನ್ ಕೊರತೆಯಿಂದ ನಮಗೆ ಥೈರಾಯ್ಡ್ ರೋಗವನ್ನು ಬರ್ತೈತೆ. ಹೀಗೆ ಗಳಗಂಡ ರೋಗ ಅಂತ ಕೂಡ ನಾವು ಕರಿತೀವಿ. ಇಲ್ಲಿ ಅಡ್ರಿನಲ್ ಗ್ರಂಥಿಗಳು ಇರುವಂತಹ ಭಾಗ ಯಾವುದು? ಅಡ್ರಿನಲ್ ಗ್ರಂಥಿಗಳು ಎಲ್ಲಿರ್ತವೆ? ಯಕೃತ್ತಿನ ಸುತ್ತಮುತ್ತ, ಮೂತ್ರಪಿಂಡಗಳ ಮೇಲ್ಭಾಗದಲ್ಲಿ, ನಾಲಿಗೆಯಲ್ಲಿ, ಕತ್ತಿನಲ್ಲಿ. ಅಂದರೆ ಅಡ್ರಿನಲ್ ಗ್ರಂಥಿಗಳು ಎಲ್ಲಿರ್ತವೆ ಅಂದರೆ ಮೂತ್ರಪಿಂಡದ ಮೇಲ್ಭಾಗದಲ್ಲಿ ಅಡ್ರಿನಲ್ ಗ್ರಂಥಿಗಳು ಕಂಡುಬರ್ತವೆ. ಈ ರೀತಿ ಮೂತ್ರಪಿಂಡ ಇರ್ತದೆ. ಇಲ್ಲಿ ಈ ಭಾಗದಲ್ಲಿ ಏನು ಮಾಡ್ತೀವಿ, ನಮಗೆ ಅಡ್ರಿನಲ್ ಗ್ರಂಥಿಗಳು ಕಂಡುಬರ್ತವೆ. ಹೃದಯದಿಂದ ಹೊರಹೋಗುವ ರಕ್ತದ ಪ್ರಮಾಣ ಹೃದಯ ಬಡಿತದ ಘನಮಾನ ಆಗುವುದು. ಇದರಿಂದ ಏನಾಗ್ತೈತೆ ಅಂತಂದರೆ ಒಂದು ಅಂಕುಂಚನ ಅಥವಾ ಸಂಕುಚನಕ್ಕೆ ಸಹಾಯಕ ಆಗ್ತೈತೆ. ಒಂದು ನಿಮಿಷಕ್ಕೆ, ಒಂದು ಉಚ್ಛ್ವಾಸಕ್ಕೆ, ಒಂದು ನಿಶ್ವಾಸಕ್ಕೆ. ಅಂದರೆ ಹೃದಯದಿಂದ ಹೊರಹೋಗುವ ರಕ್ತದ ಪ್ರಮಾಣ ಹೃದಯ ಬಡಿತದ ಘನಮಾನ ಆಗುವುದು ಯಾವಾಗ ಅಂದರೆ ಒಂದು ಅಂಕುಚನ ಅಥವಾ ಸಂಕುಚನಕ್ಕೆ ಆದಾಗ ಅದಕ್ಕೆ ಏನಂತೀವಿ ನಾವು ಹೃದಯದ ಬಡಿತದ ಘನಮಾನ ಅಂತೇಳಿ ಕರಿತೀವಿ. ದೇಹದ ಮೆದುವಾದ ಅಂಗ ಕಟ್ಟಿನ ವೈಜ್ಞಾನಿಕ ನಿರ್ವಹಣೆಯನ್ನು ಹೀಗಂತೀವಿ, ಏನಂತ ಕರಿತೀವಿ ಅದಕ್ಕೆ ಅಂದರೆ ಫಿಸಿಯೋಥೆರಪಿ ಅಂತ ಕರಿತೀವಿ, ಅಂಗಮರ್ದನ ಅಂತ ಕರಿತೀವಿ, ಕೆಮೊಥೆರಪಿ ಅಂತ ಕರಿತೀವಿ, ಪ್ರಕೃತಿ ಚಿಕಿತ್ಸೆ ಅಂತ ಕರಿತೀವಿ. ಅಂದರೆ ಅಂಗಮರ್ದನ ಅಂತೇಳಿ ಕರಿತೀವಿ. ದೇಹದ ಮೆದುವಾದ ಒಂದು ಅಂಗಕಟ್ಟಿನ ವೈಜ್ಞಾನಿಕ ನಿರ್ವಹಣೆಗೆ ನಾವು ಅಂಗಮರ್ದನ ಅಂತೇಳಿ ಕರಿತೀವಿ. ಹೃದಯದಿಂದ ರಕ್ತವನ್ನು ಆರ್ಟೇರಿಯೋಲ್ಸ್ ಅಥವಾ ಸಣ್ಣ ಪದಮನಿ ಅಂತ ಕರಿತೀವಿ ಅದಕ್ಕೆ. ಮತ್ತು ಕ್ಯಾಪಿಲರೀಸ್ ಅಂದರೆ ಲೋಮನಳಗಳು ಅಂತ ಕರಿತೀವಿ. ಹೃದಯದಿಂದ ರಕ್ತವನ್ನು ಆರ್ಟಿರಿಯಲ್ಸ್ ಮತ್ತು ಕ್ಯಾಪಿಲರೀಸ್ಗಳಿಗೆ ಸಾಗಿಸುವಂಥ ರಕ್ತನಾಳಗಳು ಯಾವುವು ಅಂತಂದರೆ ಅದು ಅಪಧಮನಿ.
ಅದಕ್ಕೆ ಆರ್ಟೀರೀಸ್ ಅಂತೇಳಿ ಕೂಡ ಕರಿತೀವಿ. ಹೃದಯದಿಂದ ರಕ್ತವನ್ನು ದೇಹದ ಇತರ ಭಾಗಗಳಿಗೆ ಒಯ್ದೋದಕ್ಕೆ ಅಂತೀವಿ ಅಪಧಮನಿ ಅಂತೀವಿ. ಇತರ ಭಾಗಗಳಿಂದ ಹೃದಯಕ್ಕೆ ರಕ್ತ ತಂದು ಕೊಟ್ಟರೆ ಅದಕ್ಕೆ ಅಭಿಧಮನಿ ಅಂತೇಳಿ ಕರಿತೀವಿ. ಇದ್ರ ಬಗ್ಗೆ ಕೂಡ ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಳ್ರಿ. ಸ್ನಾಯುಗಳ ಸಂಕುಚಿತಗೊಳ್ಳುವಿಕೆ. ಅಂಕುಚನ ಅಂದ್ರೇನು? ಸಂಕುಚಿತ ಅಂತ ಅರ್ಥ. ಅಂಕುಚನಕ್ಕೆ ಕಾರಣವಾಗುವಂಥ ಸ್ನಾಯುಗಳ ಘಟಕಗಳು ಯಾವ್ಯಾವು ಅಂದರೆ ಲೈಸಿನ್, ಪೆಕ್ಟಿನ್, ಅಕ್ಟಿನ್ ಮತ್ತು ಮಯೋಸಿನ್ ರೆಟಿನಲ್. ಅಂದರೆ ಅಕ್ಟಿನ್ ಮತ್ತು ಮಯೋಸಿನ್ ಇದು ಸ್ನಾಯುಗಳ ಸಂಕುಚನಕ್ಕೆ ಏನಾಗ್ತವೆ ಕಾರಣವಾದಂಥ ಒಂದು ಸ್ನಾಯುಗಳ ಘಟಕಗಳಾಗಿರ್ತವೆ. ಬರಿಗಣ್ಣಿಗೆ ಕಾಣಿಸುವ ಮಾನವನ ರಚನೆಯಲ್ಲಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದು ಯಾವುದು? ಬರಿಗಣ್ಣಿಗೆ ಕಾಣಿಸುವ ಮಾನವನ ರಚನೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದು ಯಾವುದಂದರೆ ಗ್ರಾಸ್ ಎನಟಮಿ ಅಂತೇಳಿ ಕರಿತೀವಿ. ಬಯೋಕೆಮಿಸ್ಟ್ರಿ, ಫಿಸಿಯಾಲಜಿ, ಕೆಮಿಸ್ಟ್ರಿ ಅಂತ ಕೊಟ್ಟಿದ್ರೆ ಇಲ್ಲಿ, ಆದರೆ ನಾವು ಇದಕ್ಕೇನಂತ ಕರಿತೀವಿ ಅಂದರೆ ಗ್ರಾಸ್ ಎನಟಮಿ ಅಂಥೇಳಿ ಕರಿತೀವಿ. 28 ತಂಡಗಳು ಇರುವಂತಹ ಒಂದು ನಾಕೌಟ್ ಪಂದ್ಯದಲ್ಲಿ ಕೊಡಬೇಕಾದಂತಹ ಬೈಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳಿದರೆ ಇಲ್ಲಿ ಎಷ್ಟು ಬೈಗಳು ಕೊಡಬೇಕು ಅಂದರೆ ನಾವು 4 ಬೈಗಳು ಕೊಡಬೇಕು. ನಾವು 32ರಲ್ಲಿ 28 ಕಡೆ ಕೊಟ್ಟರೆ ಬೇರೆ ಬರ್ತೈತೆ, ಅಲ್ಲಿ 4 ಬೈಗಳು ಬರ್ತವೆ. ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ನೋಡಬೇಕು, ನಾವು ಚಿಕ್ಕ ಸಂಖ್ಯೆಯನ್ನು ಕಳ್ಕೋಬೇಕು. ನೋಡಿರಿ 12ರಲ್ಲಿ 8 ಹೋದರೆ 4, 2 4 ಬೈಗಳು. ಈ ರೀತಿ ಹೆಂಗೆ ಕಂಡುಹಿಡಬೇಕು ಅಂತೇಳಿ ಇದ್ರ ಬಗ್ಗೆ ಕೂಡ ನಾನು ಕ್ಲಾಸ್ ಮಾಡಿದ್ದೀನಿ, ಹೋಗಿ ನೋಡ್ಕೊಡು ಒಂದ್ಸರಿ. ಇವಾಗ ಬುದ್ಧಿಮತ್ತೆ ಅಥವಾ ಬುದ್ಧಿಶಕ್ತಿಯ ಭಾಗಲಬ್ಧ IQ, ಇಂಟೆಲಿಜೆಂಟ್ ಕೋಶೆಂಟ್ ಅಂತೇಳಿ ಕರಿತೀವಿ. ಈ ಲೆಕ್ಕ ಹಾಕಲು ನಾವು ಉಪಯೋಗಿಸುವಂಥ ಸೂತ್ರ ಯಾವುದು ಅಂತೇಳಿ ಕೇಳಿದರೆ ಇಲ್ಲಿ ನಾವು IQ ಕಂಡುಹಿಡಬೇಕಾದ್ರೆ IQ ಮೇಲೆ ಪ್ರಶ್ನೆಗಳು ಹಿಂದೆ ಕೂಡ ಬಂದಿದ್ವು. ಇಲ್ಲಿ IQ MA/CA × 100 ಇದು IQ ಕಂಡುಹಿಡುವಂಥ ಒಂದು ಸೂತ್ರ. ಇವಾಗ ನೋಡಿರಿ 80 ಇದಾಯ್ತಲ್ಲ, ಹಾಗೆ ಇದು ನೋಡಿರಿ ದೈಹಿಕ ಒಂದು ವಯಸ್ಸು ಕಂಡುಹಿಡಬೇಕಾದ್ರೆ ಏನು ಬಳಿತೀವಿ ಅಲ್ಲಿ CA MA/IQ × 100 ಅಂತ ಕರಿತೀವಿ. ಇದು ದೈಹಿಕ ವಯಸ್ಸು ಕಂಡುಹಿಡುವಂಥ ಸೂತ್ರ. ಇವಾಗ ಮಾನಸಿಕ ವಯಸ್ಸು ಕಂಡುಹಿಡುವಂಥ ಸೂತ್ರ ಯಾವುದಂದರೆ MA IQ × CA / 100. ಇದು ಏನು ಮಾನಸಿಕ ಸಾಮರ್ಥ್ಯ ಕಂಡುಹಿಡುವಂಥ ಸೂತ್ರ. ಈಗ ಪೆಕ್ಟೋರಾಲಿಸ್ ಮೇಜರ್ ಇರುವುದು ಎಲ್ಲಿ ಅಂತಂದರೆ ಅದು ಎದೆಯ ಭಾಗದಲ್ಲಿ, ಕತ್ತಿನ ಭಾಗದಲ್ಲಿ, ತೊಡೆಯ ಭಾಗದಲ್ಲಿ, ಹೊಟ್ಟೆಯ ಭಾಗದಲ್ಲಿ, ಅಂದರೆ ಎದೆಯ ಭಾಗದಲ್ಲಿ ಪೆಕ್ಟೋರಾಲಿಸ್ ಕಂಡುಬರ್ತೈತೆ. ಸಿ ಜೀವಸತ್ವದ ವೈಜ್ಞಾನಿಕ ಹೆಸರು ಅಥವಾ ರಾಸಾಯನಿಕ ಹೆಸರು ಅಂತೇಳಿ ಕರಿತೀವಿ. ಅದು ಯಾವುದಂದರೆ ಆಸ್ಕಾರ್ಬಿಕ್ ಆ್ಯಸಿಡ್. ರೋಲ್ಯಾಂಡ್ ಗ್ಯಾರೋಸ್ ಎಂಬುದು ಸಂಬಂಧಪಟ್ಟಿರೋದು ಇದಕ್ಕೆ. ಎದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಬ್ಯಾಡ್ಮಿಂಟನ್ಗೆ, ಟೇಬಲ್ ಟೆನ್ನಿಸ್ಗೆ, ಬಾಸ್ಕೆಟ್ಬಾಲ, ಟೆನ್ನಿಸ್ ಅಂದರೆ ಟೆನ್ನಿಸ್ಗೆ ಸಂಬಂಧಪಟ್ಟಿದೆ. ಗ್ರ್ಯಾಂಡ್ ಸ್ಲಮ್ ಎಂಬ ಕ್ರೀಡಾಪದ ಸಂಯೋಜನೆಗೊಂಡಿರುವುದು ಇದರ ಜೊತೆ. ಗ್ರ್ಯಾಂಡ್ ಸ್ಲಮ್ಗಳು ಬರ್ತವೆ, 4 ಗ್ರ್ಯಾಂಡ್ ಸ್ಲಮ್ಗಳು. ಅದು ಇದರ ಜೊತೆ ಸಂಯೋಜನೆಗೊಂಡಿದೆ, ಟೆನ್ನಿಸ್ ಜೊತೆಗೆ ಏನಾಗಿದೆ ಒಂದು ಸಂಬಂಧಪಟ್ಟಂತಹ ಗ್ರ್ಯಾಂಡ್ ಸ್ಲಮ್ಗಳಾಗಿದೆ. ಹೋಗಿ ಕೂಡ ತರಗತಿ ಇದೆ, ಮುಂದಿನ ತರಗತಿಯಲ್ಲಿ ಮಾಡ್ತೀನಿ. ಇವಾಗ ಟರ್ನ್ ವೈರನ್ ಚಳವಳಿಯ ಜೊತೆ ಕೇಳಿ ಬರುವಂಥ ಹೆಸರು. ಇದು ಲುಡ್ವಿಗ್ ಜಾನ್ ಬುಚ್ಚರ್ ಹಿಪೋಕ್ರೆಟಿಸ್ ವಿಲಿಯಮ್ಸ್. ಅಂದರೆ ಲುಡ್ವಿಗ್ ಜಾನ್ ಜೊತೆ ಕಂಡುಬರ್ತೈತೆ. ಗ್ರೀಕರ ಕಾಲದಲ್ಲಿ ಪ್ಯಾಲೆಸ್ಟ್ರಾವನ್ನು ಇದಕ್ಕೆ ಉಪಯೋಗಿಸ್ತೀವಿ. ಪ್ಯಾಲೆಸ್ಟ್ರಾವನ್ನು ಎದಕ್ಕೆ ಉಪಯೋಗಿಸ್ತೀವಿ ಅಂದರೆ ಸಂಗೀತಕ್ಕೆ, ಕಲೆಗೆ, ಸಾಹಿತ್ಯಕ್ಕೆ ಅಥವಾ ಕುಸ್ತಿ, ಮುಷ್ಟಿಕಳಗ, ಜಿಮ್ನಾಸ್ಟಿಕ್ಗೆ. ಅಂದರೆ ಕುಸ್ತಿ, ಮುಷ್ಟಿಕಳಗ, ಜಿಮ್ನಾಸ್ಟಿಕ್ ಏನು ಮಾಡ್ತೀವಿ ನಾವು ಪ್ಯಾಲೆಸ್ಟ್ರಾವನ್ನು ಬಳಸ್ತೀವಿ. ಕುಸ್ತಿ, ಮುಷ್ಟಿಕಳಗ, ಜಿಮ್ನಾಸ್ಟಿಕ್ ಎಲ್ಲ ಒಂದು ಕ್ರೀಡೆಗಳು ಆಡೋಕ್ಕೆ ಏನು ಮಾಡಿದ್ವಿ ನಾವು ಪ್ಯಾಲೆಸ್ಟ್ರಾವನ್ನು ಉಪಯೋಗಿಸ್ತಿದ್ವಿ. ಇದು ಒಲಿಂಪಿಕ್ಸ್ನಲ್ಲಿ ಬರುವಂಥ ಒಂದು ಪ್ರಶ್ನೆ. ಗ್ರೀಕರ ಪಾನ್ ಹೆಲೆನಿಕ್ ರಾಷ್ಟ್ರೀಯ ಅಥ್ಲೆಟಿಕ್ಸ್ ಸ್ಪರ್ಧೆಗಳು ಇದರ ಜೊತೆ ಬೆರಿತೈತೆ ಅಂದರೆ ಅದು ಪೈಥಿಯನ್. 4 ಉತ್ಸವಗಳು ಬರ್ತವೆ, ಅದರ ಕ್ಲಾಸ್ ಮಾಡಬೇಕು, ಮಾಡಿಲ್ಲ, ಮಾಡ್ತೀನಿ. ಇವಾಗ ಮಾನವನಲ್ಲಿ XY ವರ್ಣತಂತುಗಳನ್ನು ಏನೆಂದು ಕರಿತೀವಿ? XY ವರ್ಣತಂತುಗೆ ಅಂದರೆ ಅದಕ್ಕೆ ಲಿಂಗ ವರ್ಣತಂತು ಅಂತೇಳಿ ಕರಿತೀವಿ. XX ಇದ್ದರೆ ಅದು ಹೆಣ್ಣು ಮಗು ಜನನ ಆಗ್ತೈತೆ, XY ಇದ್ದರೆ ಗಂಡು ಮಗುವಿನ ಜನನ ಆಗ್ತೈತೆ.
ಹೆಣ್ಣಿನ ಹತ್ರ ಏನಿರ್ತೈತೆ ಎಕ್ಸ್ ಇರ್ತೈತೆ, ಗಂಡಿನ ಹತ್ರ ಏನಿರ್ತದೆ ಒಂದು ಎಕ್ಸ್ ಇರುತ್ತೆ, ಇನ್ನೊಂದು ವಾಯ್ ಇರ್ತೈತೆ. ಗಂಡು ಏನಾದರೂ ಎಕ್ಸ್ ಬಿಡುಗಡೆ ಮಾಡಿದರೆ ಎಕ್ಸ್ ವರ್ಣತಂತ್ರ ಸೇರಿರುತ್ತೆ, ಹೆಣ್ಮಗು ಆಗ್ತೈತಿ. ವಾಯ್ ಬಿಡುಗಡೆ ಮಾಡಿದರೆ ಗಂಡು ಮಗು ಆಗ್ತೈತಿ. ಅದಕ್ಕೋಸ್ಕರ ಲಿಂಗ ನಿರ್ಧಾರ ಯಾರಿಂದ ಆಗ್ತದೆ ಅಂದರೆ ಅದು ಪುರುಷನಿಂದ ಲಿಂಗ ನಿರ್ಧಾರ ಆಗ್ತೈತೆ. ಭಾರತದ ಹಾಕಿ ಮಾಂತ್ರಿಕ ಅಂತ ನಾವು ಯಾರನ್ನು ಕರಿತೀವಿ ಅಂತಂದರೆ ಧ್ಯಾನ್ ಚಂದ್ರನು ಹಾಕಿ ಮಾಂತ್ರಿಕ ಅಂತೇಳಿ ಕರಿತೀವಿ. ಆಗಸ್ಟ್ 29ರಂದು ದಿನ ಜನ್ಮದಿನಾಚರಣೆ ಆಚರಣೆ ಮಾಡ್ತೀವಿ. ಅವತ್ತ ಕ್ರೀಡಾ ದಿನಾಚರಣೆ ಅಂತ ಕೂಡ ನಾವು ಆ ಒಂದು ದಿನವನ್ನು ಘೋಷಣೆ ಮಾಡಿದೆ ಸರ್ಕಾರ. ಇವಾಗ JCRನಲ್ಲಿ ಟೆಸ್ಟ್ C ಎಂಬುದು ಏನು ಸೂಚಿಸ್ತದೆ? ಇವಾಗ JCR ಈ ಟೆಸ್ಟ್ಗಳ ಬಗ್ಗೆ ಹೇಳಿದ್ದೀನಿ, ನೋಡ್ಕೊಡ್ರಿ. ಇಲ್ಲಿ ಏನು ಕೇಳಿದರೆ ಅವರು C ಏನೇನು ಸೂಚಿಸ್ತದೆ ಅಂತ ಕೇಳಿದರೆ ಅದು C ಚಿನ್ನಿಂಗ್ ಅಥವಾ ಚಿನ್ನಪ್ಪನ್ನು ಸೂಚಿಸ್ತೈತೆ. ಇದನ್ನು ಸರಿ ತರಗತಿ ನೋಡಿಕೊಡ್ರಿ, ಗೊತ್ತಾಗಿಲ್ಲ ಅಂದರೆ. ಬರ್ಫಿ ಪರೀಕ್ಷಣವನ್ನು 30 ಸೆಕೆಂಡ್ಗಳಿಗೆ ಅಳೆಯುವುದು ಏನು ಅಳಿತೈತೆ ಇದು ಅಂದರೆ ಸ್ನಾಯು ಸಹಿಷ್ಣುತೆಯನ್ನು ಅಳಿತೈತೆ. ಇದು 2ನೇ ಸರಿ ಪ್ರಶ್ನೆ ಬಂದಿರೋದು. ಇದು ಸ್ನಾಯು ಸಹಿಷ್ಣುತೆಯನ್ನು ಅಳಿತೈತೆ. ಇದು ಶಟಲ್ ಬ್ಯಾಡ್ಮಿಂಟನ್ ಅಂಕಣದ ಅಳತೆ ಎಷ್ಟು ಅಂತಂದರೆ 44 ಅಡಿ ಉದ್ದ ಇರ್ತೈತೆ, 20 ಅಡಿ ಅಗಲ ಇರ್ತೈತೆ. ಇದ್ರ ಬಗ್ಗೆ ಕೂಡ ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಡ್ರಿ ಇದನ್ನು. ಕ್ರಿಕೆಟ್ ಆಟದಲ್ಲಿ ಬೌಲಿಂಗ್ ವೇಗವನ್ನು ಅಳೆಯಲು ಉಪಯೋಗಿಸುವಂಥ ಸಾಧನ ಯಾವುದು? ಕ್ರಿಕೆಟ್ ಒಂದು ಆಟದ ಮೈದಾನದಲ್ಲಿ ಬೌಲಿಂಗ್ನ ವೇಗವನ್ನು ಎದರಲ್ಲಿ ಅಳಿತೀವಿ ಅಂದರೆ ಸ್ಪೀಡೋಮೀಟ್ರಲ್ಲಿ, ಸ್ಟಾಕರ್ ರಾಡರ್ನಲ್ಲಿ, ಮೈಕ್ರೋಮೀಟರ್ನಲ್ಲಿ ಮತ್ತು ಮೈಕ್ರೋಮೀಟರ್ನಲ್ಲಿ ಏನಿದೆ ಇದು ಮ್ಯಾಕ್ರೋ, ಇದು ಮೈಕ್ರೋ. ನಾವು ಎದರಲ್ಲಿ ಅಳಿತೀವಿ ಅಂದರೆ ಸ್ಟಾಕರ್ ರಾಡರ್ನಲ್ಲಿ ಅಳಿತೀವಿ. ಬಾಸ್ಕೆಟ್ಬಾಲ್ ಆಟದಲ್ಲಿ ಆಕ್ರಮಣಕಾರಿ ಆಟಗಾರರ ಮುಖ್ಯ ಗುರಿ ಏನಾಗಿರ್ತೈತೆ ಅಂತಂದರೆ ಬಾಲನ್ನು ಪುಟಿಸುವುದು, ಬಾಲನ್ನು ಬದಲಾವಣೆ ಮಾಡುವುದು, ಪಾಯಿಂಟ್ ಸ್ಕೋರ್ ಮಾಡುವುದು ಅಂದರೆ ಬಾಸ್ಕೆಟ್ ಮಾಡುವುದು, ಅಥವಾ ರಿಬೌಂಡಿಂಗ್ ಕಲೆಕ್ಟ್ ಮಾಡುವುದು ಅಂದರೆ ಇಲ್ಲಿ ಪಾಯಿಂಟ್ಸ್ ಮಾಡುವುದು ಅಥವಾ ಬಾಸ್ಕೆಟ್ ಮಾಡುವುದು ಏನಾಗಿರ್ತದೆ ಬಾಸ್ಕೆಟ್ಬಾಲ್ ಆಟಗಾರರ ಮುಖ್ಯ ಗುರಿಯಾಗಿರ್ತೈತೆ. ಮನೋರಂಜನಾ ನಾಯಕತ್ವದ ತರಬೇತಿ ಶಿಬಿರವನ್ನು ಸಂಘಟಿಸಲು ಪ್ರಶಸ್ತವಾದಂಥ ಸೂಕ್ತವಾದಂಥ ಸ್ಥಳ ಯಾವುದು? ಮನೋರಂಜನೆ ಅಂದರೆ ಕ್ಯಾಂಪ್ ಹಾಕಬೇಕಾದ್ರೆ ಯಾವುದೊಂದು ಸೂಕ್ತವಾದ ಸ್ಥಳ ಬೇಕು ನಮಗೆ ಅಂದರೆ ಬಸ್ ಸ್ಟ್ಯಾಂಡ್ ಹತ್ರ ಹಾಕಬೇಕಾ, ನಗರದ ಹೊರಗಿನ ಪ್ರಶಾಂತವಾದಂಥ ರಮಣೀಯ ತಾಣಗಳಲ್ಲಿ ಹಾಕಬೇಕಾ, ರೈಲ್ವೆ ಸ್ಟೇಷನಲ್ಲಿ ಹಾಕಬೇಕಾ, ಜನನಿಬಿಡಿ ಪ್ರದೇಶದಲ್ಲಿ ಹಾಕಬೇಕಂದ್ರೆ ಪ್ರಶಾಂತವಾದಂಥ ಒಂದು ಪ್ರದೇಶದಲ್ಲಿ, ನಗರದಿಂದ ಹೊರಗಿರುವಂಥ ಒಂದು ಪ್ರಶಾಂತವಾದಂಥ ವಾತಾವರಣದಲ್ಲಿ ಹಾಕಬೇಕು ನಾವು. ಈಗ ಹೈಡ್ರೋಥೆರಪಿ, ಇದನ್ನು ಕೂಡ ರಿಪೀಟೆಡ್ ಕ್ವಶನ್ ಆಗಿದೆ. ಹೈಡ್ರೋಥೆರಪಿ ಚಿಕಿತ್ಸೆಯನ್ನು ಇದರ ಸಹಾಯದಿಂದ ಅಥವಾ ಇದನ್ನು ಬಳಸಿ ನಾವು ಮಾಡ್ತೀವಿ ಅಂದರೆ ನೀರನ್ನು ಬಳಸಿ ನಾವು ಹೈಡ್ರೋಥೆರಪಿಯನ್ನು ಮಾಡ್ತೀವಿ. ಪಾವ್ಲೋವ್ನ ಹೆಸರು ಇದಕ್ಕೆ ಸಂಬಂಧಿಸಿದೆ. ಪಾವ್ಲೋವ್ನು ಅನುಬಂಧನ ಅಭಿಜಾತ ಕಲಿಕೆ ಅವರೊಂದು ಸಿದ್ಧಾಂತ ಮಂಡಿಸಿದ್ದು, ಅವ್ರ ನಾಯಿ ಮೇಲೆ ಪ್ರಯೋಗ ಮಾಡ್ತಾರೆ. ಕಂಡೀಷನಿಂಗ್ ಥಿಯರಿ ಮೇಲೆ ಅವ್ರ ಸಿದ್ಧಾಂತವನ್ನು ಮಂಡನೆ ಮಾಡಿದ್ದಾರೆ. ಮ್ಯಾರಥಾನ್ ರೇಸ್ ಎಂಬುದೇನು? ಇದೊಂದು ಏನು ಅಂದರೆ ಲಾಂಗ್ ಡಿಸ್ಟೆನ್ಸ್ ಗೇಮ ಅಥವಾ ಶಾರ್ಟ್ ಡಿಫೆನ್ಸ್ ರೇಸ ಅಥವಾ ಮೀಡಿಯಮ್ ಡಿಸ್ಟೆನ್ಸ್ ರೇಸ ಅಥವಾ ಸ್ಪ್ರಿಂಟ್ ರೇಸ್ ಅಂದರೆ ಇದೊಂದು ಅತೀ ದೂರದ ಒಂದು ಓಟ ಆಗಿರ್ತೈತೆ. ಮ್ಯಾರಥಾನ್ ಅಂದರೆ ಒಂದು ರೇಸ್ ಅಂತ ಅರ್ಥ. ನಮ್ಮ ದೇಶದ ರಾಷ್ಟ್ರಪಿತ ಯಾರು? ನಮ್ಮ ದೇಶದ ರಾಷ್ಟ್ರಪಿತ ಯಾರಂದರೆ ಅದು ಗಾಂಧೀಜಿ. ಮಹಾತ್ಮ ಗಾಂಧೀಜಿನ ನಮ್ಮ ರಾಷ್ಟ್ರದ ರಾಷ್ಟ್ರಪಿತ ಅಂತೇಳಿ ನಾವು ಕರಿತೀವಿ. ಇಷ್ಟೇನಾಯ್ತಂದರೆ 2009ರಲ್ಲಿ ನಡೆದಂಥ ಒಂದು ಪ್ರಶ್ನೆ ಪತ್ರಿಕೆ ಸಂಪೂರ್ಣವಾಗಿ ಅನಾಲಿಸಿಸ್ ಮಾಡಿದ್ದೀನಿ. ಸ್ವಲ್ಪ ಸ್ಪೀಡಾಗಿ ಮಾಡಿದ್ದೀನಿ ನನಗೆ ಅನಿಸ್ತು. ಯಾಕೆಂದರೆ ಹಿಂದೆಲ್ಲ ನಾವು ಮಾಡಿದ್ದೀವಲ್ಲ ಅವೇ ರಿಪೀಟೆಡ್ ಕ್ವಶನ್ ಆಗಿರೋದ್ರಿಂದ ಜಾಸ್ತಿ ಇಲ್ಲಿ ನಾನು ಹೇಳೋಕ್ಕೋಗಿಲ್ಲ. ಅದಕ್ಕೆ ಅಲ್ಲಿ ಜಾಸ್ತಿ ಹೇಳಿದ್ದೀನಿ, ಇಲ್ಲೂ ಹೇಳಿದ್ದೀನಿ. ಆದರೆ ಎಲ್ಲ ರಿಪೀಟೆಡ್ ಕ್ವಶನ್ ಆಗಿದ್ದರಿಂದ ನಾನು ಸ್ವಲ್ಪ ಹೇಳ್ಕೊತಾ ಹೋಗಿದ್ದೀನಿ. ಯಾವ ಹೊಸ ಇದ್ದಾವೆ ಸ್ವಲ್ಪ ಜಾಸ್ತಿ ಹೇಳ್ಕೊತಾ ಹೋಗಿದ್ದೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ವಾಚ್ ಮಾಡಿ, ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.